ವಸುದೇವ ಸುತಂ ದೇವಂ ಕಂಸಚಾಣೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಮುಂದೆ ಜಗದ್ಗುರುಂ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೆ ಹೇ ನಾಥ ನಾರಾಯಣ ವಾಸುದೇವ. ಭಗವನ್ನಾಮ ಸಂಕೀರ್ತನೆಯೊಂದಿಗೆ ವೇದೋಕ್ತ ಪಠಣದೊಂದಿಗೆ ರುದ್ರ ಪಾರಾಯಣದೊಂದಿಗೆ ಸಂಕೀರ್ತನ ಸಮೃದ್ಧಿಯೊಂದಿಗೆ ಮಂಜುನಾಥನ ಈ ಕ್ಷೇತ್ರದಲ್ಲಿ ಗೋಪಾಲಕೃಷ್ಣನ ಸನಿಹದಲ್ಲಿ ಮಂಜು ಪ್ರಾಸಾದದಲ್ಲಿ ವಾದಿರಾಜ ಮಂಟಪದಲ್ಲಿ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರಿಂದ ಅನುಗ್ರಹಿತವಾದಂತಹ ವಿಶ್ವೇಶತೀರ್ಥ ವೇದಿಕೆಯಲ್ಲಿ ನಾವು ನೀವೆಲ್ಲ ಇವತ್ತು ಸನ್ನಿಹಿತರಾಗಿದ್ದೇವೆ. ನಿನ್ನೆ ಒಂದು ಮಾತು ಬಂತು. ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಕಾಂಚಿ ಪೀಠಾಧಿಪತಿಗಳು ಬಾಳಭಟ್ರ ಹಾಲಲ್ಲಿ ಇರುವಾಗ ಯಾವುದೋ ಪ್ರಶ್ನೆಗೆ ಜಿಜ್ಞಾಸೆಗೆ ಇವರ ಉತ್ತರ ಹೇಳಿದ ಮಾತು, ನಿನ್ನೆ ಅರ್ಥಾತ್ 15ನೇ ತಾರೀಕಿಗೆ ನಾವು ಸರ್ಕಾರಿ ವ್ಯವಸ್ಥೆಗೆ ಅಂಬೇಡ್ಕರ್ಗೆ ಇದ್ದಂಥ ಸಂವಿಧಾನದ ವ್ಯವಸ್ಥೆಯ ಪ್ರಮುಖರನ್ನು ಅರ್ಥಾತ್ ಆ ಸಮಿತಿ ಅಧ್ಯಕ್ಷರನ್ನು ಗೌರವಿಸುವಂಥ ದಿನ. ಆದರೆ ಪುಣ್ಯವಶಾತ್ ಅವರು ಹುಟ್ಟಿದ್ದು ಯುಗಾದಿಯ ದಿವಸ. ಆದರೆ ತಾರೀಖು ಪ್ರಕಾರ ಆದರೆ ಅದು ಪ್ರತಿ ವರ್ಷ 15ನೇ ತಾರೀಕು ಬರ್ತದೆ. ಪ್ರತಿ ವರ್ಷ ಸರ್ಕಾರ ರಜೆ ಕೊಡ್ತದೆ. ಅದು ಎರಡಕ್ಕೂ ಆಯಿತು ನಮಗೆ. ಅವರು ಹೇಳಿದ್ದು, ತಮಿಳುನಾಡಿನಲ್ಲಿ ನಮ್ಮ ಸೌರಮಾನದ ಪ್ರಕಾರ ನನ್ನ ಮಠದ ಈ ಪ್ರದೇಶದಲ್ಲಿ ನಿನ್ನೆ ವಿಷು ಹಬ್ಬ, ಈ ಪ್ರದೇಶದಲ್ಲಿ ತವಳೋ ಪ್ರದೇಶದಲ್ಲಿ ಅಂದರೆ ಈ ಕರಾವಳಿಯಲ್ಲಿ ಇವತ್ತು ವಿಷು ಹಬ್ಬ. ಜಿಜ್ಞಾಸೆಗಳು ಬರಬಹುದು, ಇದೇ ಒಂದೊಂದು ಮಠದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಜನಾಂಗದವರು ಒಂದೊಂದು ಜಾತಿಯವರು ಏನಪ್ಪ ನಮ್ಮ ದೇಶದಲ್ಲಿ ಒಂದು ಏಕತೆ ಅಂತ ಹೇಳುವಂಥದ್ದೇ ಇಲ್ಲವಾ ಅಂತ ನಾನು ಸ್ವಲ್ಪ ವಿಸ್ತರಿಸಿ ಹೇಳುವಂಥದ್ದು. ಅವರು ಹಾಗೆ ಹೇಳಲಿಲ್ಲ, ಅವರು ಹೇಳಿದ್ದು ಇಷ್ಟೇ, ಅಕ್ಷಾಂಶ ರೇಖಾಂಶ ಎಲ್ಲ ಕಡೆಗಳಲ್ಲಿ ಒಂದೇ ಇರ್ತದ. ನಾನು ಸ್ವಲ್ಪ ವಿಜ್ಞಾನವನ್ನು ಸ್ವಲ್ಪ ಅಧ್ಯಯನವನ್ನೆಲ್ಲ ಮಾಡಿದವರು. ಅಕ್ಷಾಂಶ ರೇಖಾಂಶ, ಸೂರ್ಯೋದಯ ಸೂರ್ಯಾಸ್ತ, ಚಂದ್ರೋದಯ ಚಂದ್ರಾಸ್ತ, ಅಥವಾ ಧ್ರುವ ನಕ್ಷತ್ರ ಅದರ ದಿಕ್ಕು, ಅಂದರೆ ಪ್ರಕೃತಿಯಲ್ಲಿ ನಮ್ಮ ಕಣ್ಣಿಗೆ ಕಾಣುವಂಥ ದೇವರು. ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ, ಇದು ನಮ್ಮ ಭ್ರಮೆ. ಸಮುದ್ರ ಎಲ್ಲ ಕಡೆಯಲ್ಲಿ ಇದೆ. ಆದರೆ ನಾವಿರುವ ವಾಸಿಸುವ ಪ್ರದೇಶದಿಂದ ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ. ಹಿಂದೆ ನಮ್ಮ ಬ್ರಿಟಿಷರು ಬರೆದಿದ್ದಾರಲ್ಲ ಪುಸ್ತಕ ನಮ್ಮ ಈ ಪ್ರದೇಶದವರಿಗೆ, ಪಶ್ಚಿಮ ಘಟ್ಟ ಅಂತ. ಬರೆದವನ ಪ್ರದೇಶದಿಂದ ಪಶ್ಚಿಮಕ್ಕೆ ಇರುವಂತಹ ಸಹ್ಯಾದ್ರಿ, ನಾವಿರುವಂಥ ಪ್ರದೇಶದ ಪೂರ್ವದಲ್ಲಿ ಇರುವಂಥದ್ದು ಆ ಘಟ್ಟ ಪ್ರದೇಶ. ಅಲ್ವ ಪ್ರಭಾಕರ್ ಜೋಶಿಯವರೇ? ಅಂದರೆ ಇದು ಒಟ್ಟಾರೆ ಅವರು ಹೇಳಿದ ಮಾತು. ಆಯಾಯ ಪ್ರದೇಶದ ಅನುಗುಣವಾಗಿ ಹಬ್ಬಗಳ ಆಚರಣೆಗಳು ಎಲ್ಲವೂ ತಿಥಿವಾರ ನಕ್ಷತ್ರದಿಂದ ಮೊದಲುಗೊಂಡು ದೀಪಾವಳಿಯಿಂದ ಮೊದಲುಗೊಂಡು, ನಮ್ಮಲ್ಲಿ ಈ ಪ್ರದೇಶದಲ್ಲಿ ದೀಪಾವಳಿ ಸ್ನಾನ, ನರಕ ಚತುರ್ದಶಿ, ಅದು ನಮ್ಮ ಮುರುಕಿಯ ಹೊಳೆಯಿಂದ ಆ ಕಡೆ ಒಂದು ದಿವಸ, ಮುರುಕಿಯ ಹೊಳೆಯಿಂದ ಈ ಕಡೆ, ಶಾಂಭವಿ ನದಿಯಿಂದ ಈ ಕಡೆ ಇನ್ನೊಂದು ದಿವಸ. ಅಂದರೆ ಪ್ರದೇಶಕ್ಕನುಗುಣವಾಗಿ ವೈಜ್ಞಾನಿಕವಾಗಿ ಸಂಯೋಜಿಸಲ್ಪಟ್ಟದ್ದು. ವಿಜ್ಞಾನ ಇದೆ ಅದರಲ್ಲಿ. ನಾನು ಸ್ವಲ್ಪ ನನ್ನದು ಮಾತನ್ನು ಸೇರಿಸಿ ಹೇಳ್ತೇನೆ. ಹೀಗೆ ಈ ಮಾತು ಒಂದು ಬಾರಿ ನಮ್ಮ ಶಾರದಾ ವಿದ್ಯಾಲಯದಲ್ಲಿ ಎಲ್ಲ ನಮ್ಮ ವಿದ್ಯಾಲಯದ ದೇಶದ ವಿದ್ಯಾಲಯದ ಬಂದಾಗ ಜ್ಞಾನ ಮತ್ತು ವಿಜ್ಞಾನಗಳ ಬಗೆಗಿನ ಒಂದು ಸಣ್ಣ ಮಟ್ಟಿನ ಮತ್ತೆ ಅದು ವಿಮರ್ಶೆಗಳು ಬಂತು. ಹೀಗೆ ನನ್ನ ಮನಸ್ಸಿಗೆ ಬಂದಿತ್ತು ಆವಾಗ. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಇದು ಜ್ಞಾನ. ರವಿವಾರ, ಆದಿತ್ಯವಾರ, ಇಲ್ಲಿ ರವಿ ಅಡಿಗರಿದ್ದಾರೆ ಇಲ್ಲಿ, ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಇದು ವಿಜ್ಞಾನ ಅಲ್ವಾ? ಸ್ವಲ್ಪ ಯೋಚನೆ ಮಾಡುವ ನಾವು. ಕಡಖಂಡಿತವಾಗಿ ವಿಜ್ಞಾನ ಅಂದರೆ ಅನಾದಿಯಿಂದ ನಮ್ಮ ಜನರಿಗೆ ಪ್ರಕೃತಿ ರಹಸ್ಯ, ಭೂಮಿ ಮತ್ತು ಸೂರ್ಯನಿಗಿರುವ ಅಂತರ. ಹನುಮಾನ್ ಚಾಲೀಸದಲ್ಲಿ ಬರ್ತದಂತೆ ಅದು. ಆವಾಗ ಅದರ ಗಮನದಲ್ಲಿ ಹನುಮಂತ ಸೂರ್ಯನನ್ನು ಹಿಡಿಲಿಕ್ಕೆ ಹೋಗುವಾಗ ಅಲ್ಲಿಂದ ಅಲ್ಲಿಗಿರುವಂಥ ಅಂತರ ಅದು ಸಾಹಿತ್ಯದಲ್ಲಿ ಬರ್ತಂತೆ. ಅಂದರೆ ಅಲ್ಲಿರುವ ಜ್ಞಾನ, ನಮ್ಮಲ್ಲಿ ಖಗೋಳಶಾಸ್ತ್ರದಲ್ಲಿರುವ ಜ್ಞಾನ. ಸಾವಿರಾರು ವರ್ಷದ ನಂತರ, 1000 ವರ್ಷದ ಮೊದಲಿನ ಸೂರ್ಯೋದಯ, ಸೂರ್ಯಾಸ್ತ, ಚಂದ್ರಗ್ರಹಣ, ಸೂರ್ಯಗ್ರಹಣ, ಇವತ್ತಿಗೂ ವಿಜ್ಞಾನದ ಪರಮೋಚ್ಚವಾದಂತಹ ನಾಸಾ ಅಥವಾ ಇನ್ನಿತರ ವ್ಯವಸ್ಥೆಗಳಲ್ಲಿ ಉಪಗ್ರಹಗಳನ್ನು ಕಳಿಸುವಾಗ ದೇ ಆರ್ ಗೋಯಿಂಗ್ ಟು ರೆಫರ್ ನಮ್ಮ ಜ್ಯೋತಿಷ್ಯ ಶಾಸ್ತ್ರ.
ಅಂದರೆ ಇದೆಲ್ಲ ವಿಜ್ಞಾನ. ಇದು ಕೇವಲ ಭರತ ದೇಶದಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಗ್ರೀಕ್ ಸಂಸ್ಕೃತಿ ಎಲ್ಲ ಸಂಸ್ಕೃತಿಗಳು ಇಂಥ ವಿಜ್ಞಾನಗಳಿದ್ದವು. ನಂತರ ಮೂಢನಂಬಿಕೆಗಳು ಒಂದು ಭಾಗವಾದರೆ ಆಚರಣೆಗಳು ಇನ್ನೊಂದು ಭಾಗ. ಮೂಢನಂಬಿಕೆಗಳು ಪ್ರಾದೇಶಿಕವಾಗಿ ಅದು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದ್ದರೆ, ಉದಾಹರಣೆಗೆ ಇಲ್ಲಿ ನಾಗಾರಾಧನೆ ಈ ಸ್ವರೂಪದಲ್ಲಿ ಇದ್ದರೆ, ಘಟ್ಟದ ಮೇಲೆ ಹೋದರೆ ಇನ್ನೊಂದು ಸ್ವರೂಪದಲ್ಲಿ ಏನಂತೆ ನಾಗನಿಗೆ ಹಾಲೆ ಇರ್ತಾರೆ. ಆ ಕಡೆ ಹೋದರೆ ಸ್ತ್ರೀಯರು ಎಲ್ಲ ಮುಟ್ಟಿ ನಾಗನ ಮಾಡ್ತಾರೆ. ಒಂದು ಕಡೆ ಶಬರಿಮಲೆ ಇವತ್ತು ದೊಡ್ಡರಲ್ಲಿ ಮಟ್ಟಿಗೆ ಕೋರ್ಟಿನಲ್ಲಿ ಅದು ಆಗ್ತಾ ಇದೆ. ಮಹಿಳೆಯರಿಗೆ ಪ್ರವೇಶ ಯಾರೂ ಹೇಳಿಲ್ಲ ಸರ್. ಕೆಲವು ದೇವಾಲಯದಲ್ಲಿ ಪುರುಷರಿಗೂ ಪ್ರವೇಶವಿಲ್ಲ. ಪ್ರಾದೇಶಿಕವಾದಂಥ ಏನಾದರೂ ಒಂದು ಕೆಲವು ಚಿಂತನೆಗಳು ಇಟ್ಟುಕೊಂಡು ಮಾಡಿದ ಅನುಷ್ಠಾನ. ಸ್ತ್ರೀಯರಿಗೆ ಪ್ರವೇಶ ಇಲ್ಲ ಅಂತಿಲ್ಲ, ಋತುಮತಿಯಾದ ಸ್ತ್ರೀಯರಿಗೆ ಇಲ್ಲ, ಅಂದರೆ ಕನ್ನಿಕೆಯರಿಗೆ ಪ್ರವೇಶ ಇದೆ. ಋಷಿ ಪಂಚಮಿಯಾದ ಕನ್ನಿಕೆಯರಿಗೆ ಪ್ರವೇಶ ಇದೆ, ಅದು ಸ್ತ್ರೀಯರಿಗೆ ಪ್ರವೇಶ ಇದೆ. ಋಷಿ ಪಂಚಮಿ ಅಂತಲೇ ಗೊತ್ತಿಲ್ಲ, ನಮ್ಮ ಮಕ್ಕಳಿಗೆ ಗೊತ್ತಿದೆ ಇವತ್ತು. ಅಂದರೆ ಅವರು ಪ್ರಾಯಸ್ಥಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡುವಂಥ ಅಮ್ಮನಿದೆ ಇದೆ. ಮಧ್ಯಂತರದಲ್ಲಿ ವೃತಗಳನ್ನು ಅವರಿಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥದ್ದು ಬಿಟ್ಟರೆ, ಅಲ್ಲಿ ಸ್ತ್ರೀ ಪುರುಷ ಇವತ್ತು ಇವಾಗ ಬಂದು ಮಹಿಳೆಯರೇ ದೀಪ ಹಚ್ಚಿದ್ದು ನಾವು ಯಾರಲ್ಲ, ನಾವು ದೂರ ಇಟ್ಟುಕೊಳ್ಳೋದು. ಕರೀತಾರೆ, ಕಲ್ತಾರೆ, ಬಲೆ 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 ತುಂಬ ತುಂಬ ಕೇಳಿದ್ದಾರೆ, ಒದ್ದಾಡ್ತಾರೆ ಅವರು. ನಾವು ಬರುವುದಿಲ್ಲ, ಯಾಕಂದ್ರೆ ಇದೆಲ್ಲ ಮಹಿಳೆಯರಿಂದಾಗಿ ಸಂಸ್ಕೃತಿ ಮನೆಯಲ್ಲಿ ಇರುವಂಥದ್ದು. ಅವರು ಭಾಳ ಚೆನ್ನಾಗಿ ಹೇಳಿದರು ಕಾಂಚಿಯವರು, ಮನವರಿಕೆ ಆಗುವ ಹಾಗೆ ಭಾಳ ಚೆನ್ನಾಗಿ. ನಾವು ಏನು ದೊಡ್ಡ ಇದಂತಲ್ಲ, ಪ್ರಾದೇಶಿಕ ಆಚರಣೆ ಜಿಜ್ಞಾಸೆ ಬೇಡ, ಆಚರಣೆ ಮಾಡುವಂಥದ್ದು ಮುಖ್ಯ. ನಿಮ್ಮಲ್ಲಿ ಮಾಡಲಿಕ್ಕಾಗಿದ್ದರೆ ಕನಿಷ್ಠ ಆಚರಣೆ ಮಾಡಲು ಹೋಗಿ ಪಾಯಸವನ್ನು ಆದರೂ ಕುಡಿದು ಬನ್ನಿ. ಪಂಚಾಂಗ ಇವತ್ತು ನಮಗೆ ಖಂಡಿತವಾಗಿ ನಮಗೆ ಯಾರಿಗೂ ಓದಲಿಕ್ಕೆ ಬರುವುದಿಲ್ಲ, ನಾವು ಮಧ್ಯಂತರದಲ್ಲಿ ಕಳ್ಕೊಂಡಿದ್ದೇವೆ. ಹಿಂದಿನವರಿಗೆ ಅದರಲ್ಲಿ ಎಲ್ಲವೂ ತಿಕ್ಕೆವಾರ ನಕ್ಷತ್ರ ಓದಲಿಕ್ಕೆ ಬರ್ತಾ ಇತ್ತು. ಮನೆಯ ಒಂದು ಗೂಟದಲ್ಲಿ ಮೂಲೆಯಲ್ಲಿ ಪಡಸಾಲೆಯ ದೇವರ ಚಿಟ್ಟೆಯ ಮೂಲೆಯಲ್ಲಿ ದೇವರ ಕೋಣೆ ತಿರ್ಲಿಲ್ಲ, ಪಡಸಾಲೆಯಲ್ಲಿ ದೇವರ ಚಿಟ್ಟೆ ಈ ತಗೊಳ್ಳುವ ಪ್ರದೇಶ. ಒಂದು ಆಣಿಗೆ ಒಂದು ಹಗ್ಗದಲ್ಲಿ ಲೇಸಾಕಿರ್ತಿತ್ತು ಪಂಚಾಂಗ, ಎಲ್ಲರಿಗೂ ಓದಲಿಕ್ಕೆ ಬರ್ತಿತ್ತು. ಇನ್ನು ಮಗ ಅವ್ರು ಯಾರು ಅವ್ರು ಸೂರ ಬಣ್ಣದ ಕೂಡ ತಿಕ್ತು ಈತುಗಳಿಗೆ ಈತವನ್ನ. ನನ್ನ ಹೆಂಡತಿ ಇದ್ರೆ ಅವಳು ಮೆಡ್ರಾಸ ಹುಟ್ಟಿದವಳು, ಎಂಥದ್ದು ಯಮಗಂಡ ಕಾಲ, ಆ ಕಾಲ, ಈ ಕಾಲ ಅಂತ ಹೇಳ್ತಾರೆ ಅವರು. ಅಂದರೆ ನಮ್ಗೆ ಇಲ್ಲಿ ಅದು ಗೊತ್ತಿಲ್ಲ. ರಾಹು ಕಾಲ ಅದು ಇದ್ದತೆ, ಅಂದರೆ ಜ್ಞಾನಗಳಿತ್ತು. ಇವತ್ತು ಕನಿಷ್ಠ ನನಗೆ ಓದಲಿಕ್ಕೆ ಬರುವುದಿಲ್ಲ, ನಾನು ಯಥಾವತ್ತಾಗಿ ಹೇಳ್ತೇನೆ. ಪ್ರಭಾಕರ್ ಅಡಿಗರಂಥವರು, ರವಿ ಅಡಿಗರಂಥವರನ್ನು ನಾವು ಕರೆದು ನಾವು ಸಣ್ಣ ಚಿಂತನೆ ಆರಂಭ ಮಾಡಿದ ಪರಿಣಾಮ ನಾವೆಲ್ಲ ಮನೆಗೆ ತೆಗೆದುಕೊಂಡು ಹೋಗಿ ಪಂಚಾಂಗ ನಮ್ಮ ಮನೆಯ ಗೂಟದಲ್ಲಿ ಇಟ್ಟಂತರ ಪರಿಣಾಮ. ಗೂಟದಲ್ಲಿ ಇರಬೇಕು ನಾವು ತೆಗೆದುಕೊಂಡೋಗಿ. ನಮ್ಮ 100 ಮಕ್ಕಳಲ್ಲಿ 10 ಮಕ್ಕಳಾದರು ಇವತ್ತು ಸಾಂಸ್ಕೃತಿಕವಾಗಿ ನಾವು ಒಬ್ಬಳನ್ನು ಗೌರವಿಸಿಕೊಂಡಿದ್ದೇವೆ. ಶೇಷಾದ್ರಿ, ಎಂತ ಶೇಷಾದ್ರಿ ಅವಳು, ಸಾಕ್ಷಿ ಶೇಷಾದ್ರಿ ಅಂತ ಒಂದು 4 ಮಕ್ಕಳು ಅಡಿಗರ ಹತ್ರ ಬಂದು, ರವಿ ಅಡಿಗರ ಹತ್ರ ಬಂದು, ಡಾಕ್ಟರ್ ಪ್ರಭಾಕರ್ ಬಂದು, ಅವು ಎಂಚ ಪಂಚಾಂಗ ಓದೋಣ, ಅದು ಹೇಗೆ ಓದುವುದು, ಹೇಗೆ ಓದಲಕ್ಕು ಅಂತ ಕೇಳಿ ಓದುವ ಪ್ರಯತ್ನ ಮಾಡಿದರೆ ನಮ್ಮಿಂದ ವಂಚಿತವಾದ ಜ್ಞಾನ ನಮ್ಮ ಮಕ್ಕಳಲ್ಲಿ ಪ್ರಾಪ್ತಿ ಆಗಬೇಕಂತ ಹೇಳುವ ಸದಾಶಯ ನಮ್ಮ ಈ ರೀತಿಯ ಒಂದು ಸಾರ್ವಜನಿಕರ ಕಲ್ಪನೆಯ ವಿಷು ಅಥವಾ ಕಣಿದರ್ಶನ ಅಥವಾ ಪಂಚಾಂಗ ಶ್ರವಣ ಎನ್ನುವಂಥ ಒಂದು ಚಿಂತನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿಯ ಫಲ ವಸ್ತುಗಳನ್ನೆಲ್ಲ ಅಧ್ಯಯನ ಮಾಡಿದರೆ ನೋಡಿದರೆ ಹೆಚ್ಚಿನ ಮಕ್ಕಳಿಗೆ ಇವತ್ತಿಂದ ಪರೀಕ್ಷೆ ಇರುವುದಿಲ್ಲ. ನೆಲ್ಲಿಕಾಯಿ ಅಂತ ಹೇಳಿದರೆ ಆಂಬಲ ಅಂದರೆ ರೆಡಿಮೇಡ್ ಇದ್ದ ಬಾಕ್ಸಲ್ಲಿ ಇದ್ದದ್ದು ಮಾತ್ರ, ಬಿಂಬುಳಿ ಅಂದರೆ ಗೊತ್ತಿಲ್ಲ, ಸೌತೆ ಇದು ಗೊತ್ತಿಲ್ಲ, ಅರ್ಥಾತ್ ಅದು ಕಳೆದುಕೊಂಡಿದ್ದಾರೆ. ಈಗ ತುಳು ಲಿಪಿ ನನಗೆ ಗೊತ್ತಿಲ್ಲ, ಪ್ರಭಾಕರಣಿಗರಿಗೆ ಬರೀಲಿಕ್ಕೆ ಬರ್ತದೆ, ನನ್ನ ತಂದೆಯವರಿಗೆ ಬರ್ತಿತ್ತು, ನನಗೆ ಗೊತ್ತಿಲ್ಲ. ನನ್ನ ಮಗನಾದರೂ ಕರೀಬೇಕ, ಇಂಥ ಚಿಂತನೆಗಳನ್ನು ಕೊಡಬೇಕು ನಾವು. ಕನ್ನಡದ ಅಂಕೆ ಓದಲಿಕ್ಕೆ ಬರೋದಿಲ್ಲ, ನಮಗೆ ಬಿಟ್ಟು ಹೋಗಿದೆ. ಹೀಗೆ ಬಿಟ್ಟು ಹೋಗುವ ವ್ಯವಸ್ಥೆಗಳಲ್ಲಿ ನಮ್ಮ ಎಲ್ಲ ಫಲವಸ್ತುಗಳು ಬಿಟ್ಟು ಹೋಗಿತ್ತು. ಅಂತೂ ಇದು ಎಲ್ಲಿಂದ ಒಂದು ಪನ್ಕೋಟೆಯನ್ನು ಸಂಪಾದನೆ ಮಾಡಿ ತಂದಿದ್ದಾರೆ. ಬಹುಶಃ ಗುರುಳಿ ನೀವು ತಂದದ್ದು ಕಾಣಿಸ್ತಲ್ವ, ಯಾರು ತಂದು ಗೊತ್ತಿಲ್ಲ. ಪನ್ಕೋಟೆ ಅಂದರೆ ಗೇರು ಹಣ್ಣು, ಗೇರು ಬೀಜದ ಸಹಿತವಾದ ಗೇರು ಹಣ್ಣು ಪನ್ಕೋಟೆ ಹೇಳೋದು ನಾವು. ಹೀಗೆ ಎಲ್ಲದರ ಹಲಸಿನಕಾಯಿ ಇದೆ, ತರಕಾರಿಗಳಿದೆ, ಸೊಪ್ಪುಗಳಿದೆ, ಎಲ್ಲ ಫಲವಸ್ತುಗಳೊಂದಿಗೆ ನಿನ್ನೆ ಇಡೀ ತೋಟವನ್ನು ಗುಡಿಸಿ, ತೋಟದ ಒಂದು ಬದಿಯಲ್ಲಿ ಎಲ್ಲ ಕಸಕ್ಕೆ ಬೆಂಕಿ ಹಾಕಿ ಮುಂದಿನ ವ್ಯವಸಾಯ ಜೀವನಕ್ಕೆ ಕೃಷಿ ಸಂಸ್ಕೃತಿ ಮತ್ತು ಕೃಷಿ ಸಂಸ್ಕೃತಿಯ ಆರಂಭದ ದಿನವೇ ಇಂದು ವಿಷು ಅಲ್ವ ಅಡಿಗೆ. ಇವತ್ತು ಹಳ್ಳಿಯ ಪ್ರದೇಶದಲ್ಲಿ ಇದ್ದೇ ಗದ್ದೆಗೆ ತೂಟ ಹಾಕಿದರೆ ಇವತ್ತು ಇದೆಲ್ಲ ಕಡಿಯಲ್ಲಿ ನಮ್ಮ ಮುಖವನ್ನು ದರ್ಶನವನ್ನು ಮಾಡಿ ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡ್ತಾ 1 ವರ್ಷ ಅಡಿಗೆ ಹೇಳಿದರು, ನಮ್ಮ ಆಯುಷ್ಯ ಕಡಿಮೆ ಆಗಿದೆ, ಅಂದರೆ ನಾವು ಸಣ್ಣವರಾಗಿದ್ದೇವೆ, ಮುಂದಿನ ದಿನಗಳೆಷ್ಟೋ ಗೊತ್ತಿಲ್ಲ, ಅದು ಎಲ್ರಿಗೂ ಹಾಗೆ ಸಣ್ಣವರಾಗಿದ್ದೇವೆ ಅಂತ ನಮ್ಮ ಮುಖ ದರ್ಶನ ಮಾಡಿ ಆತ್ಮವಿಮರ್ಶೆ ಮಾಡುವಂಥ ಒಂದು ಪರಿಕಲ್ಪನೆ ಆವರಣ ಸಹಿತವಾಗಿದೆ. ಆ ಥರವೆಲ್ಲ ಮಾಡಿ ಇವತ್ತು ಕೃಷಿ ಸಂಸ್ಕೃತಿಯವರಾದರೆ ಒಂದು
ಸಾಲು ಗದ್ದೆ ಊಟೆ ಮಾಡ್ಲಿಕ್ಕೆ ಅಂತ ಇತ್ತು. ಅದು 12 ನಮ್ಮ ಭಾಷೆ ಅಂತ ಹೇಳೋದು. ಹೌದು, ಒಂದು ಇಲ್ಲಿ ಹೇಗೆ ಹೇಳ್ತಾರೆ ಗದ್ದೆ ಉಳುವುದು ಅಂತ ನವನಿಶಕ್ಕೆ ಕಾಣೋದಿಲ್ಲ, ಗದ್ದೆ ಊಟೆ ಮಾಡಲಿಕ್ಕಿತ್ತು ಒಂದು ಸಾಲು. ಅಥವಾ ನಾಗರ ಪಂಚಮಿ ದಿವಸ ಭೂಮಿಗೆ ಹಾರೆ ಹಾಕಲಿಕ್ಕಿಲ್ಲ, ಇವತ್ತು ಭೂಮಿಗೆ ಹಾರೆ ಹಾಕಬೇಕು. ಇಲ್ಲಿ ಬಂದರು ದಯಾನಂದ ಕಟೀಲ್ ಅವರು, ಇವತ್ತು ವರ್ಷ ಅವರು ಊಟ ಮಾಡಿ ಬಂದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ, ಸಂಪ್ರದಾಯಸ್ಥ ಮನೆಯವರು. ನಾನು ಕಟೀಲಿಗೆ ಅವ್ರ ಮನೆಗೆ ಹೋಗಿದ್ದೇನೆ. ಇದೆಲ್ಲ ನಮ್ದು ಕಳೆದು ಹೋಗ್ತಾ ಇದೆ. ಈ ಕಳೆದು ಹೋಗುವಂಥದ್ದು ಅದಕ್ಕೆ ಯಾರೂ ಕಾರಣವಲ್ಲ, ನಾವೇ ಕಾರಣ. ಮತ್ತು ನಮ್ಮ ಇವತ್ತಿನ ಬದುಕಿನ ರೀತಿ ಪುನರಾವರ್ತನೆ ಆಗ್ತದಂತ ಹೇಳೋದಕ್ಕೆ ಸಾಕ್ಷಿಯೇ ರಾಷ್ಟ್ರದ ನಡುವಿನ ಯುದ್ಧ ಆಗ್ತಾ ಇರೋದಲ್ಲ, ಜನಾಂಗೀಯ ಯುದ್ಧ, ಧರ್ಮದ ನಡುವಿನ ಮೇಲಾಟ, ಹಣ ಇದ್ದವ ಮತ್ತು ಹಣ ಇಲ್ಲದವ, ಸಂಪತ್ತನ್ನು ಲೂಟಿ ಮಾಡುವವ ಮತ್ತು ಸಂಪತ್ತನ್ನು ಒಂದರ್ಥದಲ್ಲಿ ವಿಜೃಂಭಿಸುವ, ಆಡಂಬರ ಜೀವನ ಉಪಯೋಗಿಸುವವಲ್ಲ, ಇಂಥವರ ನಡುವಿನ ತಿಕ್ಕಲಾಟದಿಂದ ಬಹುಶಃ ಮರಳಿ ಮಗದೊಮ್ಮೆ ಪೆಟ್ರೋಲು, ಡೀಸೆಲು, ಗ್ಯಾಸ್ ಎಲ್ಲ ಮಾಯವಾದೀತು, ಒಲೆ ಊಟ ಬರ್ತಾ ಇದೆ. ಹೀಗೆ ಕಾಲಧರ್ಮದ ಕಾಲಚಕ್ರ ಅಂದರೆ ಹಾಗೆ ಏನೇನೋ ಆದೀತು. ಖಂಡಿತವಾಗಿ ಹೇಳ್ತೇವೆ, ವೈಜ್ಞಾನಿಕವಾಗಿ ಬದುಕನ್ನು ಕಟ್ಟಿಕೊಂಡಂಥ ಸನಾತನ ಸಂಸ್ಕೃತಿಯ ಭಾರತೀಯರು ನಾವು, ಹಿಂದೂಗಳು ನಾವು. ಈ ಹಿಂದೂಸ್ತಾನ ನಮ್ಮದು, ಯಾವುದೇ ಧರ್ಮ ಇರಲಿ. ಇಲ್ಲಿ ಮುಸಲ್ಮಾನ ಜನಾಂಗದಲ್ಲಿ ಹುಟ್ಟಿದಂಥ ಬಿಸ್ಮಿಲ್ಲಾ ಖಾನ್ ತನ್ನ ಸಮಸ್ತ ವಿದ್ಯೆಯನ್ನು ಸರಸ್ವತಿಗೆ ಸಮರ್ಪಿಸದೆ ಆತ ತನ್ನ ವಿದ್ಯೆಯನ್ನು ನನಗೆ ಕೊಡ್ತಾ ಇರಲಿಲ್ಲ. ಇದನ್ನು ನಾವು ಕಂಡುಕೊಂಡದ್ದು ಇವತ್ತಿಗೂ. ಮೊನ್ನೆ ಪೇಜಾವರ ವಿಶ್ವೇಶ್ವರಯ್ಯ ಸಾಧನ ಗೌರವ ತೆಗೆದುಕೊಂಡಂಥ ನಮ್ಮ ಎರವಳಿನ ವಾದ್ಯದವರು ಬಂದು ಗೌರವಿಸಿ ನಮಸ್ಕರಿಸಿ ತಿಳ್ಕೊಳ್ಳೋದು. ಅಂದರೆ ಆ ಭಾವನೆ ಈ ದೇಶದಲ್ಲಿದೆ. ಇಲ್ಲಿ ನಾವು ಅವಲಂಬಿತರಲ್ಲ, ಅವಲಂಬಿತ ವ್ಯವಸ್ಥೆಗೆ ಹೋಗಿತ್ತು ಅಷ್ಟೇ. ಆದರೆ ಮಗದೊಮ್ಮೆ ಸ್ವಾವಲಂಬಿಗಳಾಗುವಂಥ ದಿನ ಸನ್ನಿಹಿತ ಬರ್ತಾ ಇದೆ. ಸ್ವಾವಲಂಬಿಗಳಾಗುವಂಥ ದಿನಗಳು ಎಲ್ಲಿಯ ತನಕ ಅಂತ ಹೇಳಿದರೆ, ಡಿಜಿಟಲಲ್ಲಿ ನಾವು ಇವತ್ತು ಕ್ಲಾಕ್ ಗಂಟೆಯನ್ನು ನೋಡ್ತೇವೆ. ನಾಳೆಯಲ್ಲಿ ಬಾಂಬ್ ಹಾಕಿ ಭೂಗರ್ಭದ ಅಡಿಯಲ್ಲಿ ಹೋದಂಥ ಕೇಬಲ್ ನಾಶ ಆದರೆ ಡಿಜಿಟಲ್ ಇಲ್ಲ. ಮಗದೊಮ್ಮೆ ಕೋರಿ 7 ಗಂಟೆಗೆ ಕೂಗುದುಂಡು, 7 ಗಂಟೆಗೆ ಜಾವ ಅಂತ ಹೇಳುವಂಥ ದಿನ ಬಂದೀತು. ಬರಬೇಕು ಹೇಳೋದಲ್ಲ ನಾನು, ಹಿಂದೆ ಹೋಗ್ಬೇಕು ಹೇಳೋದಲ್ಲ. ಹಿಂದಕ್ಕೆ ಹೋಗ್ತಾ ಇರುವಂಥದ್ದು ಇವತ್ತು ನಮ್ಮ ಬದುಕಿನ ರೀತಿಯಲ್ಲಿ, ಶಿಲಾಯುಗ ಸಂಸ್ಕೃತಿಯಲ್ಲಿ ನಮ್ಮ ಹೆಣ್ಮಕ್ಳು, ನಮ್ಮ ಗಂಡು ಮಕ್ಕಳು ಅವರ ಉಡುಗೆ ತೊಡುಗೆಗಳನ್ನು ರಸ್ತೆಯಲ್ಲಿ ನೋಡುವಾಗ ಕೆಲವೊಮ್ಮೆ ಬೇಸರವಾಗ್ತದೆ. ಸಮೃದ್ಧಿಯನ್ನು ಕೊಟ್ಟರು, ಹಾಗಾಗದಿರಲಿ, ಸಂಸ್ಕೃತಿ ಪುನರುತ್ಥಾನವಾಗಿ, ಆಧುನಿಕ ಸೌಲಭ್ಯಗಳು ನಮ್ಮೊಂದಿಗೆ ಮಿಳಿತವಾಗಲಿ. ಆದರೆ ಕೃಷಿ ಸಂಸ್ಕೃತಿಯನ್ನು ಬಿಡದೆ, ಸನಾತನ ಸಂಸ್ಕೃತಿಯನ್ನು ಬಿಡದೆ, ಮಾತೃ ಸಂಸ್ಕೃತಿಯನ್ನು ಬಿಡದೆ, ಆಹಾರ ಪದ್ಧತಿಯನ್ನು ಬಿಡದೆ, ಕೇವಲ ಪಾಯಸದ ಊಟ ಮಾತ್ರ ಅಲ್ಲ, ಯಾರ್ಯಾರಿಗೆ ಯಾವ್ಯಾವ ಆಹಾರ ಪದ್ಧತಿ ಉಂಟು ಅದೆಲ್ಲವೂ ಶ್ರೇಷ್ಠವೇ. ಅದು ಯಾವುದಲ್ಲ, ಗೋಮಾಂಸ ಭಕ್ಷಣೆಯನ್ನು ಬಿಟ್ಟು ಬೇರೆ ಎಲ್ಲವೂ ಅವರವರ ಬದುಕಿನ ರೀತಿಯಲ್ಲಿ ಕಟ್ಟಿಕೊಡುವಂಥ ರೀತಿ. ಯಾಕಂದರೆ ಗೋ ನಮಗೆ ತಾಯಿಯ ನಂತರ ನಮ್ಮ ಬದುಕಿಗೆ ಹಾಲು ಕೊಡುವವರಂದರೆ ಗೋಮಾತೆ, ಬೇರೆ ಯಾರು ನಮಗೆ ಕಡಾಖಂಡಿತವಾಗಿ ಸಾಧ್ಯವಿಲ್ಲ. ಇಂಥ ಎಲ್ಲ ರೀತಿಯಾದ ಒಳ್ಳೆಯ ರೀತಿಯಲ್ಲಿ ನಮ್ಮ ಬದುಕನ್ನು ನಾವು ಕಟ್ಟಿಕೊಡುವಂಥ ಪ್ರೇರಣೆ ಇವತ್ತಿನ ಚಿಂತನೆಯಿಂದ ನಮಗೆ ಮನೆಗಳಲ್ಲೂ ಆಗಲಿ, ನಮ್ಮ ಜಾತಿ, ನಮ್ಮ ಧರ್ಮ, ನಮ್ಮ ಕುಲ, ಇದು ಎಲ್ಲವೂ ಶ್ರೇಷ್ಠವೇ. ಯಾರು ಮೇಲ್ಜಾತಿ ಅಲ್ಲ, ಯಾರು ಕೀಳು ಜಾತಿ ಅಲ್ಲ. ಇದು ಯಾವುದೋ ಬ್ರಿಟಿಷರು ಯಾರೋ ಹಾಕಿಕೊಟ್ಟಂಥ ಭ್ರಮೆ. ಅವರವರ ನೆಲೆಯಲ್ಲಿ ಕಾಡ್ಯನಾಗನು ಒಂದೇ, ಸಾತ್ವಿಕ ನಮ್ಮ ಯಾವುದು ವೈದಿಕ ರೀತಿಯಲ್ಲಿ ಆರಾಧನೆ ಮಾಡುವನಾಗನು ಒಂದೇ, ಎಲ್ಲವೂ ಒಂದೇ. ಅದವರ ರೀತಿ ಅಲ್ಲಲ್ಲಿ ಪಾಲನೆ ಆಗಬೇಕು. ದೇವತಾರಾಧನೆ, ದೈವಾರಾಧನೆ ಎರಡೂ ಬದುಕಿನ ಬೇರೆ ಬೇರೆ ಭಾಗಗಳು, ಆರಾಧನೆ ಬೇರೆ ಬೇರೆ ಭಾಗಗಳು, ಎಲ್ಲವೂ ಸರಿಯೇ. ಆದರೆ ದೈವಾರಾಧನೆ ಆಗುವಲ್ಲಿ ದೇವರನ್ನು ಬಿಟ್ಟಲ್ಲ, ದೇವಾರಾಧನೆ ಆಗುವಲ್ಲಿ ಆ ದೇವರ, ಈಗ ಆಂಜನೇಯನಿಗೆ ನಾವು ಅಥವಾ ರಾಘವೇಂದ್ರ ಗುರುಗಳಿಗೆ ನಾವು ನೈರ್ಮಾಲ್ಯವನ್ನು ಇಡ್ತೇವೆ ದೇವರ ತಲೆಗೆ, ಕೃಷ್ಣನಿಗೆ ಸಮರ್ಪಿತವಾದ ನಮ್ಮ ಸಮರ್ಪಿತವಾದದ್ದು ನೇರವಲ್ಲ. ಆದರೆ ಆಂಜನೇಯನಿಗೆ ಅಥವಾ ರಾಘವೇಂದ್ರರಿಗೆ ಸಮರ್ಪಣೆ ಆದನ್ನು ಕೃಷ್ಣನಿಗೆ ಇರುವಂಥ ಕ್ರಮ ಇಲ್ಲ. ಇದು ಅಂದರೆ ಇದೆಲ್ಲ ನಮ್ಮ ಮನಸ್ಸಿನ ಭಾವನೆಗಳ ಒಂದು ಪ್ರತೀಕ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಮಂಗಳಾಂಬಿಕೆ ನಗರದಲ್ಲಿ ಮಂಗಳದೇವಿ ದೇವಸ್ಥಾನದವರು ಬಂದಿದ್ದಾರೆ. ಮಂಜುನಾಥನ ಸನ್ನಿಧಾನದಲ್ಲಿ ಶರವೇಶ್ವರ ಗೋಪಾಲಕೃಷ್ಣನ ಇವತ್ತು ಇದು ಹುಣ್ಣಿಮೆ ಬೆಳದಿಂಗಳ ಊಟದ ಒಂದು ಜಾಗ ಇದು. ಮೊದಲು ಇಲ್ಲೇ ಊಟ ಅದು ಆಗ್ತಾ ಇತ್ತು, ಗುರುಜಿಯ ದಿವಸ. ಇಂತಹ ಎಲ್ಲ ಪವಿತ್ರ ಜಾಗದಲ್ಲಿ ಭಗವಂತ ನಮಗೆ ಇಂಥ ಒಂದು ವ್ಯವಸ್ಥೆಗೆ ಅವಕಾಶ ಕೊಟ್ಟಿದ್ದಾನೆ. ಇದನ್ನು ಅನುಭವಿಸೋಣ, ಪ್ರತಿ ವರ್ಷ ಸಂಭ್ರಮಿಸೋಣ. ಮನೆಯೊಳಗೆ ಪಂಚಾಂಗವನ್ನು ತೆಗೆದುಕೊಂಡು ಹೋಗಿ ಕಬಾಟ್ನಲ್ಲಿ ಇಡದೆ ಒಂದು ಹಗ್ಗ ಹಾಕಿ, ಹಿಂದಿನವರು ನೂಲು ಹಾಕಿ ಬದಿಯಲ್ಲಿ ಇಡ್ತಿದ್ರಲ್ಲ, ದಿನನಿತ್ಯ ನೋಡಬೇಕು. ಕನಿಷ್ಠ ಅದನ್ನು ಒಂದು ದಿವಸವಾದರೂ ಪ್ರೇರಣೆ ಬಂದಿತ್ತು ನಮಗೆ, ಅದನ್ನು ಓದಬೇಕು ಅಂತ. ಒಂದು ದಿವಸವಾದರೂ ಪ್ರೇರಣೆ ಬಂದಿತ್ತು ವಿಷ್ಣು ಸಹಸ್ರನಾಮವನ್ನು ಓದಬೇಕು ಅಂತ. ಒಂದು ದಿವಸವಾದರೂ ಪ್ರೇರಣೆ ಬಂದಿತ್ತು ನಮಗೆ ರುದ್ರವನ್ನು ಪಠಣ ಮಾಡುವಂಥ ಪ್ರಯತ್ನ ನಾವು ಮಾಡಬೇಕು ಅಂತ. ಇಂಥ ಎಲ್ಲ ಚಿಂತೆಗಳು ನಮ್ಮ ಪಾಲಿಗೆ ಪ್ರಾಪ್ತವಾಗಲಿ ಅಂತ ಸದಾಶಿವದೊಂದಿಗೆ ಡಾಕ್ಟರ್ ಕದ್ರಿ ಪ್ರಭಾಕರ್ ಅಡಿಗರು, ನಮ್ಮ ಸೌಭಾಗ್ಯ, ಚತುರ್ವೇದಿಗಳು, ವಿದ್ವಾಂಸರು,
ತಿರುಪತಿ ವಿಶ್ವವಿದ್ಯಾನಿಲಯದ ವೆಂಕಟೇಶ್ವರರಿಂದ ಅನುಗ್ರಹಿತರು, ಮಂಜುನಾಥ ದೇವರ ಪೂಜೆ ಮಾಡುವಂಥ ಪ್ರಧಾನ ಅರ್ಚಕರಲ್ಲಿ ಓರ್ವರು. ನಮ್ಮ ಈ ವ್ಯವಸ್ಥೆಯಲ್ಲಿ ಬಹಳ ಶುದ್ಧ ಭಕ್ತಿಯಿಂದ ಮಂಜುನಾಥ ದೇವರಿಗೆ ಪೂಜೆ ಮಾಡಿ ಇವತ್ತು ಕೈಕೊಡಲು ಬಂದಿದ್ದಾರಲ್ಲ, ಇದು ನಮ್ಮ ಸೌಭಾಗ್ಯ, ಇದು ನಮ್ಮ ಸೌಭಾಗ್ಯ ಅಂತ ನಿಮ್ಮೆಲ್ಲರ ಪರವಾಗಿ ಬಹಳ ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ರವಿ ಅಡಿಯವರು, ಈಗ ಡಾಕ್ಟರ್ ಅಂತ ಬರ್ತದೆ, ಡಾಕ್ಟರ್ ಅವರು ಅವರನ್ನು ಜೋಯಿಸರಿ ಅಂತಲೇ ಕರೀತು. ನಮ್ಮ ಈ ಪ್ರದೇಶದಲ್ಲೆಲ್ಲ ವಿದ್ಯೆಯನ್ನು ಅವರು ಪಾರಂಗತವಾಗಿ ಮಾಡಿಕೊಂಡು ಪಂಚಕ್ರಗಳು, ಪಂಚಾಂಗದ ಎಲ್ಲ ಚಿಂತನೆಗಳನ್ನು ಅಧ್ಯಯನ ಮಾಡಿ ಬಹಳ ಸೌಮ್ಯ ಸ್ವಭಾವದೊಂದಿಗೆ, ಅದು ಶನಿ ಪೂಜೆ ಇರಲಿ, ಸತ್ಯನಾರಾಯಣ ಕಥೆ ಇರಲಿ, ಗಣಹೋಮ ಇರಲಿ, ಬಹುಶಃ ವೈದಿಕ ಪ್ರಕ್ರಿಯೆಯಲ್ಲಿ ನಾವು ನೆನೆಸಬೇಕು ವೇದಮೂರ್ತಿ ರಾಜಪುರೋಹಿತರಾದಂಥ ಗಣಪತಿ ಆಚಾರ್ಯ ಅವರಿಗೆ ಪೂರ್ಣ ಮಾರ್ಗದರ್ಶನ ಮಾಡಿದರು. ಮಂಜುನಾಥ ದೇವರ ಅರ್ಚಕ ವ್ಯವಸ್ಥೆಯಲ್ಲೂ ಅವರು ಪ್ರಧಾನ ಭೂಮಿಕೆಯಲ್ಲಿರುವರು. ಅವರ ಉಪಸ್ಥಿತಿಯು ನಮ್ಮ ಈ ಪ್ರದೇಶದಲ್ಲಿ ಎಲ್ಲವೂ ಲಭ್ಯ ಅಲ್ವ ನಮಗೆ. ಮಾವಿನ ಗಿಡಿಯೂ ಲಭ್ಯ, ಮಾವಿನ ಹಣ್ಣು ಲಭ್ಯ, ಬೆಂಡೆಕಾಯಿ ಲಭ್ಯ, ಎಲ್ಲವೂ ಬೇಕಲ್ಲ. ಹಾಗೆ ಅಂದರೆ ಎಲ್ಲ ರೀತಿಯ ವಿದ್ವತ್ ಚಿಂತನೆಗಳು, ಹಣ್ಣುಗಳ ರಾಜ ಅಂತ ಮಾವಿನ ಹಣ್ಣು, ಹಾಗೆ ವೇದಗಳ ರಾಜರು ಇಲ್ಲಿದ್ದಾರೆ. ನಾವೆಲ್ಲ ಬೇರೆ ಬೇರೆ ಸ್ವರೂಪದಲ್ಲಿ ಇಲ್ಲಿದ್ದೆ ಉಪಸ್ಥಿತರಾಗಿದ್ದೇವೆ. ನಮಗೆ ಇಂಥ ಒಳ್ಳೆಯ ಚಿಂತನೆಗಳು ಪ್ರಾಪ್ತವಾಗಲಿ. ಹಿರಿಯರಾದಂಥ ಡಾಕ್ಟರು ಅವರಿಗೂ ನಾನು ಗೌರವದ ಸ್ವಾಗತವನ್ನು ಕೋರ್ತಾ, ಹಿರಿಯರಾದಂಥ ಡಾಕ್ಟರ್ ಪ್ರಭಾಕರ್ ಜೋಶಿ ಇದ್ದಾರೆ, ಕೊಳಲಿ ನಿತ್ಯಾನಂದ ಕಾರಂತರಿದ್ದಾರೆ, ಜಿ.ಕೆ. ಭಟ್ ಸರಾಜಿ ಅವರಿದ್ದಾರೆ, ಹೀಗೆ ನಮ್ಮ ಪ್ರಭಾಕರ್ ರಾಯರಿದ್ದಾರೆ. ಅವರು ಹಿರಿಯರ ಪಟ್ಟ ಅವರು ಕೂಡ ಎಷ್ಟು ಚೆನ್ನಾಗಿ ಬಗ್ಗೆ ಹೇಳಿದ್ರು ನೋಡಿ. ಶ್ರೀಮತಿ ಕೇಳ್ತಾ ಇದ್ದಾರೆ ಯಾರು ಸತ್ಯದ ಬಗ್ಗೆ ಹೇಳೋದು ಅಂತ. ಇದೆಲ್ಲ ನಮ್ಮ ಸೌಭಾಗ್ಯ. ಇಲ್ಲಿ ನಮ್ಮ ಶ್ರೀ ಪ್ರಭಾಕರಾಗಲಿ ಎಲ್ಲ ಹಿರಿಯರಾಗಲಿ, ನಾನು ಯಾರ ಹೆಸರು ಯಾರು ಹೇಳಬಾರ್ದು, ಎಲ್ಲ ಸುಮಕ್ಕ ಬಂದು ಹೇಳಿದ್ರು ಕೋಡೆ ರಾತ್ರಿ ಇಂದು ಬರ್ರೆ ರಾತ್ರಿ ಅಂತ. ಮುಂದಿನ ವರ್ಷದಿಂದ ಮೊದಲ ದಿವಸ ಬಂದು ನೀವು ತಯಾರು ಮಾಡಬೇಕು, ನೀವು ಇಟ್ಕೊಂಡು ಬರುವುದು. ಬಹಳ ಸಂತೋಷ. ಅಂದರೆ ಬೆಳಿಗ್ಗೆ ಬರ್ತಾ ಬರ್ತಾ ಯಾರೋ ಹಿರಿಯರು ರೆಂಜೆಯನ್ನು ಕಟ್ಟಿದಂಥ ಮಾಲೆಯನ್ನು ತಂದು ಕೃಷ್ಣನಿಗೆ ಅರ್ಪಣೆ ಮಾಡೋದಕ್ಕೆ ತಂದಿದ್ದಾರೆ. ಇದು ನಾವು ಹೊರಗಿನ ಆಂತರಿಕ ಭಾವನೆ. ನಮಗೆ ಅವರು ಯಾರು ನನಗೆ ನಿಜವಾಗ್ಲೂ ನೋಡಿ ಎಲ್ಲಿ ಕೂತ್ಕೊಂಡಿದ್ದಾರೆ. ಇದೆಲ್ಲವೂ ಈ ಭಾವನೆಗಳು ಒಂದು ಕಡೆಯಲ್ಲಿ ಕ್ರೋಢೀಕರಿಸಿದಾಗ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳೋದಕ್ಕೆ ಸಾಕ್ಷಿ ಅಂತ ಹೇಳ್ತಾ, ವೇದ ಪಾರಾಯಣ ಮಾಡಿದಂಥ ಬಂಧುಗಳಿಗೂ ಮಂಗಳೂರಿನ ದೊಡ್ಡದಾದಂಥ ಕ್ರಾಂತಿಯನ್ನು ಹಬ್ಬಿಸಿದಂಥ ಕೀರ್ತಿ ಈ ಬಳಗಕ್ಕೆ ಸಲ್ತದ. ಇವತ್ತು ಅವರು ಹೇಗೆ ಅನಿವಾರ್ಯ. ಅವರಿಗೆ ಭಜನೆ ತಂಡಗಳಲ್ಲಿ ಅಲ್ವ ಪೂರ್ಣಿಮಕ ಕಳೆದಾಗ ಬರ್ತಾರೆ. ಪೂರ್ಣಿಮಕ ಜಾಸ್ತಿ ಜನ ಬೇಡ, ಯತ್ನ ಮಾಡೋದು, ಹೀಗೆ ಅವರು ತಲೆಬಿಸಿ ಮಾಡ್ತಾರೆ. ಅಂದರೆ ಇಂತಹ ತಲೆಬಿಸಿ ಮಾಡುವಂಥ ವ್ಯವಸ್ಥೆಯು ನಮ್ಮೊಟ್ಟಿಗೆಲ್ಲ ಇದ್ದಾರೆ ಅಂತ ಹೇಳ್ತಾ, ಅಲೆಯೋದಾಗಲಿ ನಮ್ಮ ಮಾಧ್ಯಮ ಬಂಧುಗಳಾಗಲಿ ಬನ್ನಿ, ಎಲ್ಲರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಶೋಭೆ ತಂದಿದೆ. ಇಂಥ ಚಿಂತನೆಗಳು ಖುಷಿ ಹೇಳ್ತಿದ್ರೆ ನಮ್ಮ ಶಿವಪ್ರಸಾದ್ ಪ್ರಭುಗಳು ಚಂಡಮಂಗಲನ್ನು ತರ್ತಿದ್ರು ಅಂದರೆ ಅದೇ ಮುಂದಿನ ದಿನಗಳನ್ನು ನೋಡೋದು. ಎಲ್ಲದಕ್ಕೂ ನಾವು ಸಿದ್ಧ ಎನ್ನುವಂಥದ್ದು. ಏನೇನಾದರೂ ಉಗ್ರಾಣ ಇದ್ರೆ ಮಾತ್ರ ಬರ್ತಾರೆ ಅವರು. ಈಗ ಎಲ್ಲರ ಈಗ ಸಿದ್ಧ ಅಂತ ಹೇಳ್ತಾ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳಿ, ಪಂಚಾಂಗ ಶ್ರವಣ ಎಂಬಂಥ ಒಂದು ಸಣ್ಣ ಸಾತ್ವಿಕ ಚಿಂತನೆಯ ಸಣ್ಣ ಸ್ವರೂಪದೊಂದಿಗೆ ಅದನ್ನು ಗೌರವಿಸಿ, ಇದರಿಂದ ಒಂದು ಹೊರ ಸಮೇತವಾದ ಪಂಚಾಂಗವನ್ನು ಸ್ವೀಕಾರ ಮಾಡಿ ತನ್ನ ಪ್ರಕಾರದೊಂದಿಗೆ ತೆರಳೋಣ. ಭಜನೆ ಮಾಡುವವರು ಮತ್ತೆ ಮುಂದುವರಿಸಬಹುದು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೆ ಶುಭಾಶಯಗಳೊಂದಿಗೆ ವಿಶ್ವಾಸವಸು ಸಂವತ್ಸರದಿಂದ ಪರಾಭವ ಸಂವತ್ಸರಕ್ಕೆ ಕಾಲಿಡುವಂಥ ದಿವ್ಯ ಸಂದರ್ಭ. ಮಂಗಳೂರಿನಲ್ಲಿ ನಮ್ಮ ಮನೆಯಲ್ಲಿ ಮಾತ್ರ ಶಾಂತಿ ಸಮೃದ್ಧಿ ಅಲ್ಲ, ವಿಶ್ವದೆಲ್ಲೆಡೆ ಇಚ್ಛೆ ಲಯ ಆಗುವಲ್ಲಿ ಲಯ ಆಗಲೇಬೇಕು. ಇಲ್ಲ ಸಮೃದ್ಧಿ ಬರುವಲ್ಲಿ ಕೃಷ್ಣಾನ್ನ ಭೋಜನ ಉಣಲೇಬೇಕು. ಅದೆಲ್ಲ ಅವನ ಇಚ್ಛೆಯಂತೆ ನಡೆಯಲಿ. ಲೋಕಕ್ಕೆ ಸುಭಿಕ್ಷೆ ಆಗಲಿ. ಲೋಕ ಸರ್ವ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಗಣಪತಯೇ ನಮಃ. ನಮ್ಮ ಆರಾಧ್ಯ ಮೂರ್ತಿಯಾದಂಥ ಲಕ್ಷ್ಮೀ ಗಣಪತಿ, ಅದೇ ರೀತಿ ನಾವು ಅರ್ಚಕ ವೃತ್ತಿಯಲ್ಲಿ ಮಂಜುನಾಥ ಸ್ವಾಮಿಯ ಸೇವೆ ಮಾಡ್ತಾ ಇದ್ದೇವೆ. ಅದೇ ರೀತಿ ನಾವು ಕಲಿತಂಥ ನಮ್ಮ ಗುರುಗಳನ್ನು, ಅದೇ ರೀತಿ ನಾವು ಸಾಲಿಗ್ರಾಮದಲ್ಲಿ ವೇದಾಧ್ಯಯನ ಮಾಡಿ ಪ್ರಭಾಕರ್ ಅಡಿಗರು ಮತ್ತು ನಾವು ಒಟ್ಟಿಗೆ ಇದ್ದವರು. ನಂತರ ಉಡುಪಿಯಲ್ಲಿ ನಮಗೆ ಕೃಷ್ಣ ಪ್ರಸಾದ ಮೂಲಕ ಒಂದು ಮುಖ್ಯ ಪ್ರಾಣನ ಕೃಷ್ಣಾನುಗ್ರಹದಿಂದ ಅವರು ವೇದಾಂತ ವಿದ್ವಾನ್ ಮಾಡಿದ್ದಾರೆ. ನಾವು ಜ್ಯೋತಿಷ್ಯ ವಿದ್ವಾಂತವನ್ನು ಪಡೆದಿದ್ದೇವೆ. ಅದರಿಂದ ಸಣ್ಣ ಮಟ್ಟಿನ ನಾವು ಕೂಡ ಜೋಯಿಸರು, ಆದರೆ ದೊಡ್ಡ ಪ್ರಸಿದ್ಧಿ ಅಲ್ಲ. ಮೊನ್ನೆ ಕರ್ಕೂರವರು ಹೇಳಿದಾಗ ಅಡಿಗೆ ಅವರು
ಜೋಯಿಸರೇ ಬಂದು ಪಂಚಾಂಗ ಓದಿದರೆ ಅದಕ್ಕೊಂದು ಪೂರ್ಣ ಮಹತ್ವ ಅಂತ ನಮ್ಮನ್ನು ಪ್ರೀತಿಯಿಂದ ವಿದ್ವಾಂಸರನ್ನು ಕರೆಸಿಕೊಂಡು ಇವತ್ತು ಯುಗಾದಿ ದಿವಸ ನಮ್ಮ ಕೈಯಿಂದ ಆ ಪಂಚಾಂಗ ಶ್ರವಣವನ್ನು ಮಾಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಮನುಷ್ಯ ಜನ್ಮ ಸಾಫಲ್ಯಂ ಕೇವಲಂ ಧರ್ಮ ಸೇವನಂ ಅಂತ ಅನೇಕ ಜನ್ಮ ದಾಟಿ ನಮಗೆ ಮಾನವ ಜನ್ಮ ಸಿಗ್ತದಂತೆ. 84 ಲಕ್ಷ ಜೀವರಾಶಿಯಲ್ಲಿ ಮನುಷ್ಯ ಕೂಡ ಒಂದು ಜನ್ಮ ಅಂತ ಇದೆ. ಆದರೆ ಬಾಕಿ ಜೀವಿಗಳಿಗೆಲ್ಲ ದೇವರು ವಿಶೇಷ ಶಕ್ತಿ ಕೊಡಲಿಲ್ಲ. ಆಹಾರ ನಿದ್ರಾ ಭಯ ಮೈಥುನಂಚ ಅಂತ 4 ಮಾತ್ರ ಕೊಟ್ಟಿದ್ದಾನಂತೆ. ಆದರೆ ಮನುಷ್ಯನಿಗೆ ದೇವರು ಒಂದು ವಿಶೇಷ ಶಕ್ತಿ ಕೊಟ್ಟಿದ್ದಾರೆ. ಅದು ಮಾತನಾಡುವ ಶಕ್ತಿ ಯಾವ ಜೀವಿಗೂ ಇಲ್ಲ ಅಂತೆ. ಜ್ಞಾತ್ವ ಪ್ರಾರಭ್ಯ ಕುರ್ವೀತ, ನಮಗೆ ಒಳ್ಳೆ ಬುದ್ಧಿ ಜ್ಞಾನ, ಅದೇ ರೀತಿ ಮಾತನಾಡುವ ಶಕ್ತಿ, ಇದೆಲ್ಲ ಪರಮಾತ್ಮ ವಿಶೇಷವಾಗಿ ನಮಗೆ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಜನ್ಮ ಸಾರ್ಥಕ ಆಗಬೇಕಾದ್ರೆ ಆದಷ್ಟು ನಾವು ದಾನ ಧರ್ಮ ಮಾಡಬೇಕು, ಪಾಪದವರಿಗೆ ಸಹಾಯ ಮಾಡಬೇಕು, ಸಮಾಜದಲ್ಲಿ ಯಾರಿಗೂ ಕೂಡ ಅನ್ಯಾಯ ಮಾಡದೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡುವುದೇ ಮನುಷ್ಯನ ಧರ್ಮ ಅಂತ ಇದೆ. ಅದರಲ್ಲೂ ಕೂಡ ಅಸ್ಥಿರಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಚಯ ಅಂತ ನಮ್ಮ ಭಗವಂತ ನಮಗೆ ಕೊಟ್ಟಂಥ ಈ ಶರೀರ ಅಸ್ಥಿರಾಣಿ ಶರೀರಾಣಿ, ಇದು ಅಸ್ಥಿರ. ಮತ್ತೊಂದು ವಿಭವೋ ನೈವ ಶಾಶ್ವತ, ಸಂಪತ್ತು, ವಿಭವ ಹೇಳಿದ್ರೆ ಸಂಪತ್ತು, ಅದೆಲ್ಲ ಅಸ್ಥಿರ ಅಂತೆ. ನಮಗೆ ಸ್ಥಿರವಾದ ಸಂಪತ್ತು ಹೇಳಿದರೆ ಆದಷ್ಟು ನಾವು ದಾನ ಧರ್ಮ ಮಾಡಬೇಕು, ಒಳ್ಳೆಯ ಕೆಲಸ, ಒಳ್ಳೆಯ ಪುಣ್ಯ ಕಾರ್ಯ ಇದೆಲ್ಲ ನಾವು ಮಾಡಿಕೊಂಡಿರಬೇಕಂತೆ. ನಿತ್ಯಂ ಸನ್ನಿಹಿತೋ ಮೃತ್ಯು, ನಮಗೆ ಯಾವಾಗ ನಮಗೆ ಈ ಮೃತ್ಯು ಭಯ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದರಿಂದ ಕರ್ತವ್ಯ ಧರ್ಮ ಸಂಚಯ ಅಂತ ಆದಷ್ಟು ದಾನ ಧರ್ಮ ಮಾಡಿ ಒಳ್ಳೆಯ ಕೆಲಸ ಮಾಡಿ ಪುಣ್ಯ ಸಂಪಾದಿಸಿ ಅಂತ ನಮ್ಮ ಗೀತೆಯಲ್ಲಿ ಹೇಳಿದಂಥ ಒಂದು ವಿಶೇಷ ಮಾತು. ಅದರಿಂದ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ ಅಂತ ನಮಗೆ ಕರ್ಮಾನುಸಾರ ಈ ಭೂಮಿಯಲ್ಲಿ ಜನ್ಮ ಕೊಡ್ತಾರಂತೆ. ಅದರಿಂದ ಈ ಒಂದು ಜನ್ಮ ಸಾರ್ಥಕ್ಯಕ್ಕೋಸ್ಕರ ನಾವು ಹೊಸ ವರ್ಷವನ್ನು ಆಚರಣೆ ಮಾಡುವಂಥ ಸಂಪ್ರದಾಯ ಬಂದಿದೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಅದರ ನಂತರ ಬಂದದ್ದು ಈಗ ಕಲಿಯುಗ. ಕಲಿಯುಗ ಪ್ರಾರಂಭದ ದಿವಸವೇ ನಮಗೆ ಯುಗ ಆದಿ ಅಂತ ಇದೆ, ಯುಗದ ಆದಿ ಯುಗಾದಿ ಅಂತ ಇದೆ. ಅದರಲ್ಲೂ ಎರಡು ಒಂದು ಮಾನ ಇದೆ. ಅಂದರೆ ಚಂದ್ರಾರ್ಕವು ಎತ್ತರ ಸಾಕ್ಷಿ ನಾವು ಅಂತ ನವಗ್ರಹರಲ್ಲಿ ಸೂರ್ಯಚಂದ್ರ ಮಾತ್ರ ನಮಗೆ ಯಾವಾಗಲೂ ಕಣ್ಣಿಗೆ ಕಾಣುವ ದೇವರಂತೆ. ಅವರು 4 ಯುಗದಲ್ಲೂ ಕೂಡ ಸೂರ್ಯಚಂದ್ರರು ಇದ್ದರು. ಆದ್ದರಿಂದ ಇದಕ್ಕೆಲ್ಲ ನಮಗೆ ಚಂದ್ರಾರ್ಕವು ಎತ್ತರ ಸಾಕ್ಷಿ ನಾವು ಅಂತ ಸೂರ್ಯ ನಮಗೆ ಎಷ್ಟೇ ಪ್ರಧಾನವೋ ಇದೇ ರೀತಿ ಚಂದ್ರ ಕೂಡ ಪ್ರಧಾನ ಅಂತೆ. ಆದ್ದರಿಂದಲೇ ಚಾಂದ್ರಮಾನ ಯುಗಾದಿ ಮತ್ತೊಂದು ಸೌರಮಾನ ಯುಗಾದಿ ಅಂತ ಆಚರಣೆಯಲ್ಲಿ ಬಂದಿದೆ. ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಅದೊಂದು ಚಾಂದ್ರಮಾನ ಅಂತ, ಸಂಕ್ರಾಂತಿಯಿಂದ ಇನ್ನೊಂದು ಸಂಕ್ರಾಂತಿಗೆ ಸೌರಮಾನ ಅಂತ. ಚಾಂದ್ರಮಾನ ಯುಗಾದಿ ಮೊನ್ನೆ ಬಂದಿದೆ, ಇವತ್ತು ಸೌರಮಾನ ಯುಗಾದಿ. ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ವಿಷು ಸಂಕ್ರಾಂತಿ ದಿವಸ ಪ್ರವೇಶ ಮಾಡಿದಂಥ ಒಂದು ವಿಶೇಷ ದಿವಸವೇ ನಮಗೆ ಪರಾಭವನಾಮ ಸಂವತ್ಸರದ ಯುಗಾದಿ ಅಂತ ಇದೆ. ಈ ಯುಗಾದಿ ಹೇಳಿದು ಯುಗದ ಆದಿ. ಈ ದಿವಸ ನಮ್ಮ ಹಿಂದೂಗಳಲ್ಲಿ ಒಳ್ಳೆ ದೊಡ್ಡ ಹಬ್ಬ ಹೇಳಿದರೆ ಅದು ಈ ಯುಗಾದಿ ಅಂತ ಇದೆ. ಈ ದಿವಸ ನಾವು ಹಿಂದಿನ ದಿವಸ ದೇವರ ಕೋಣೆಯಲ್ಲಿ ಕಣೆ ಇಡುವುದು ಅಂತ ಇದೆ. ಅದರಲ್ಲಿ ಅಷ್ಟಮಂಗಲ ವಸ್ತುವನ್ನಿಟ್ಟು ಮರುದಿವಸ ಅಂದರೆ ಇವತ್ತು ಅದಕ್ಕೆ ನಮಸ್ಕಾರ ಮಾಡಿ ನಮ್ಮ ದೇವರಿಗೆ, ಹಿರಿಯರಿಗೆ, ಅದೇ ರೀತಿ ದೈವ ದೇವರಿಗೆಲ್ಲ ಕೈ ಮುಗಿದು ಈ ವರ್ಷ ನಾವು ಶುಭವನ್ನು ಆರಂಭ ಮಾಡಿದರೆ ನಮಗೆ ವರ್ಷ ಇಡೀ ಶುಭವನ್ನೇ ಪರಮಾತ್ಮ ಕೊಡ್ತಾನೆ ಅಂತ ಇದೆ. ಅದರಿಂದ ಯುಗಾದಿಯ ಸಂದರ್ಭದಲ್ಲಿ ಒಂದು ಪಂಚಾಂಗ ಶ್ರವಣ ನಾವು ನಿತ್ಯ ಕೂಡ ಮಾಡಬೇಕಂತೆ. ಆದರೆ ಅದೀಗ ಒಂದು ದಿವಸ ಮಾತ್ರ ಪಂಚಾಂಗ ಓದುವ ಒಂದು ಕ್ರಮ ಉಳಿದಿದೆ. ಅದರಲ್ಲೂ ಪ್ರದೀಪಣ್ಣ ತುಂಬ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಪಂಚಾಂಗ ಅದರ ಶ್ರವಣ ಕೇಳುವ ರೀತಿಯಲ್ಲಿ ಮಾಡಿದ್ದಾರೆ. ನಾವು ದೇವಸ್ಥಾನದಲ್ಲಿ ಓದ್ತೇವೆ, ಆದರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಬಲಿಯಾದ ಮೇಲೆ ಯಾರೂ ಇರಲಿಲ್ಲ, ಅರ್ಚಕರು ಮತ್ತು ಚಾಕರಿ ವರ್ಗದವರು ಮಾತ್ರ ಇರ್ತಾರೆ. ನಾವು ಆದಷ್ಟು ಒಂದು ಸುಲಭದಲ್ಲಿ ಪಂಚಾಂಗ ಶ್ರವಣ ಮಾಡ್ತೇವೆ.
ಅದು ಕೂಡ ಇವತ್ತು ರಾತ್ರಿ ನಿಜವಾಗಿ ಹಗಲಿಗೆ ನಾವು ಪಂಚಾಂಗ ಶ್ರವಣ ಮಾಡಬೇಕು ಅಂತ ಇದೆ. ಅದರಿಂದ ಪಂಚಾಂಗ ಶ್ರವಣ ಓದಬೇಕು ಅಂತ ನಮ್ಮನ್ನು ಕರೆಸಿ ಪ್ರದೀಪಣ್ಣ ವ್ಯವಸ್ಥೆ ಮಾಡಿದ್ದಾರೆ. ಅದೆಲ್ಲ ಅವರ ಒಂದು ಒಳ್ಳೆಯ ಮನಸ್ಸು. ಏಕೆಂದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ, ವಿದ್ವಾನೇವ ವಿಜಾನಾತಿ ವಿದ್ವಜ್ಜನಸ್ಯ ಪರಿಶ್ರಮ ಅಂತ. ಒಂದು ವಿದ್ವತ್ತು ಪಡಿಬೇಕಾದ್ರೆ ಎಷ್ಟು ಕಷ್ಟ ಉಂಟು ಅಂತ ಅದು ವಿದ್ವತ್ತು ಮಾಡಿದವರಿಗೆ ಮಾತ್ರ ಗೊತ್ತಂತೆ. ಅದರಿಂದ ನಮಗೂ ಕೂಡ ತುಂಬ ಪರಿಶ್ರಮಪಟ್ಟು ನಾವು ವಿದ್ವಾನ್ ಪದವಿ ಪ್ರಭಾಕರ ರೆಡ್ಡಿಗಳು ಕೂಡ ಚತುರ್ವೇದಿಯಾಗಿ ನಮ್ಮೊಟ್ಟಿಗಿದ್ದವರು. ಅವರು ನನಗಿಂತ ಜಾಸ್ತಿ ಅವರು ಮತ್ತು ವಿದ್ಯೆ ಕಲಿತರು. ನಮಗೂ ಕೂಡ ಒಂದು ಕಲಿತಾದ್ಮೇಲೆ B.Ed ಮಾಡಿ ಒಂದು ಮಾಸ್ಟರ್ ಆಗಬೇಕು ಅಂತ ಒಂದು ಮನಸ್ಸಿತ್ತು. ಆದರೆ ನಮ್ಮ ಅಪ್ಪ ಶ್ರೀನಿವಾಸ ಅಡಿಗಳು ಅವರು ಬಿಡಲಿಲ್ಲ. ಈ ಜಾಯ ಪಿದೈಪೋಪ ನಂಗೆ ಮಂಜುನಾಥ ಉಳ್ಳೇತ ಮಂಜುನಾಥನ ಸೇವೆ ಅಂಬಲೆ ಬೋಡಿತ್ನಾಥ್ ಕೊಡ್ಪೇರೆಂದು ಹಾಗೆ ನಮ್ಮನ್ನು ಅಲ್ಲಿ ಕದ್ರಿ ದೇವಸ್ಥಾನದಲ್ಲೇ ಅವರು ಉಳಿಸಿಕೊಂಡಿದ್ದಾರೆ. ನಾವು ಕೂಡ ಮಂಜುನಾಥ ಸೇವೆಯಿಂದ ಬೇಕಾದಷ್ಟು ನಮಗೆ ಎಲ್ಲವನ್ನೂ ಪರಮಾತ್ಮ ಕೊಟ್ಟಿದ್ದಾರೆ. ನಾವು ಮುಂಚೆ ಪ್ರದೀಪಣ್ಣನ ಮನೆಗೆ ಗಣಪತಿ ಆಚಾರ್ಯರೊಟ್ಟಿಗೆ ಅವರ ಅಸಿಸ್ಟೆಂಟಾಗಿ ಬರ್ತಾ ಇದ್ದೆವು. ಅವರು ಅಲ್ಲಿ ಹಳೆ ಮನೆಯಲ್ಲಿ ಇರುವಾಗಲೂ ನಾವಲ್ಲಿ ಗಣಪತಿ ಹೋಮ ಇದೆಲ್ಲ ಮಾಡಿಕೊಂಡು ಬಂದವರು. ಇಲ್ಲೂ ಕೂಡ ಪ್ರತಿ ಚೌತಿಗೆ ಕಲ್ಕೂರಣ್ಣ ಗಣಪತಿ ಹೋಮ ಮಾಡಿಕೊಂಡು ಬರ್ತಾಯಿದ್ರು. ಗಣಪತಿ ಆಚಾರ್ಯ ಎಲ್ಲ ಅದು ಪೂಜೆ ಮಾಡ್ತಾ ಇದ್ದವರು. ನಾವು ಅವರಿಗೆ ಸೇವಕರಾಗಿ ಇದ್ದವರು. ಆದ್ದರಿಂದ ಪ್ರದೀಪಣ್ಣ ಅಡಿಗರ ಮೇಲೆ ತುಂಬ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕರೆಸಿ ಇವತ್ತು ಪಂಚಾಂಗ ದೇವರ ಪೂಜೆ ಪ್ರಭಾಕರ ಅಡಿಗರು ಮಾಡಿದ್ದಾರೆ. ನಾವೀಗ ಪಂಚಾಂಗ ಶ್ರವಣ ತಿಳಿದ ಮಟ್ಟಿಗೆ ಸಣ್ಣ ಮಟ್ಟಿಗೆ ಮಾಡ್ತೇನೆ. ಏಕೆಂದರೆ ನಮಗೆ ಮೈಕದಲ್ಲಿ ಶನಿ ಕಥೆಯಲ್ಲಿ ಎಷ್ಟು ಕಥೆ ಹೇಳ್ತೇವೆ, ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತೇವೆ. ಆದರೆ ಸಾರ್ವಜನಿಕವಾಗಿ ನಮಗೆ ಮೈಕದಲ್ಲಿ ಒಂದು ಮಾತನಾಡುವ ಅಭ್ಯಾಸ ಕಡಿಮೆ, ಸ್ವಲ್ಪ ಸಭಾಕಂಪನ ಜಾಸ್ತಿ ಇದೆ. ಅದರಿಂದ ಒಂದು ಪಂಚಾಂಗ ಶ್ರವಣ ನಮ್ಮ ಕರ್ತವ್ಯ. ಸಣ್ಣ ಮಟ್ಟಿಗೆ ಆ ಒಂದು ಪಂಚಾಂಗ ಶ್ರವಣ ಸ್ವಾಮಿಯ ಎದುರಲ್ಲಿ ನಾವು ಓದುತ್ತಾ ಇದ್ದೇವೆ. ಸ್ವಸ್ತಿ ಶ್ರೀ ಶ್ರೀಮನ್ನಾರಾಯಣನ ನಾಭಿಕಮಲದ ಇಂದ ಉದ್ಭವಿಸಿದ ಚತುರ್ಮುಖ ಬ್ರಹ್ಮನ ಶ್ವೇತವರಾಹ ಕಲ್ಪವೆಂಬ ಹಗಲಿನಲ್ಲಿ 197, 29, 49, 127 ವರ್ಷಗಳು ಸಂದವಂತೆ ಒಟ್ಟು ಬ್ರಹ್ಮನ ಶ್ವೇತವರಾಹ ಕಲ್ಪದಲ್ಲಿ. ಅದು ನಮಗೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ ಕೋಟಿ ಅಂದರೆ ಈಗಿನ ಒಂದು ವರ್ಷ ಹೇಳಿದರೆ ಅದು ತುಂಬ ವಿಶೇಷ. ಇಷ್ಟರಲ್ಲಿ ಸ್ವಯಂಭುವಾದಿ 6 ಮನ್ವಂತರಗಳು ಕಳೆದು 7ನೇ ವೈವಸ್ವತ ಮನ್ವಂತರದೊಳಗಿನ 28ನೇ ಈ ಕಲಿಯುಗದಲ್ಲಿ, ಅಂದರೆ ಕಲಿಯುಗ ಮಹಾಯುಗ ಆದರ ನಂತರ ಈ 4ನೇ ಪಾದವಾದ ಈ ಕಲಿಯುಗದಲ್ಲಿ ಈ ಸಂವತ್ಸರ ಆರಂಭಕ್ಕೆ ಸಂದ ವರ್ಷಗಳು 5127 ವರ್ಷ ಮಾತ್ರ ಕಲಿಯುಗ ಪ್ರಾರಂಭವಾಗಿ ವರ್ಷ ಕಳೆದಿದೆ. ಈ ಮಧ್ಯೆ ಯುಧಿಷ್ಠಿರ ವಿಕ್ರಮ ಎಂಬ ಶಕಗಳು ಕಳೆದು 3ನೇ ಶಾಲಿವಾಹನ ಶಕ ವರ್ಷದಲ್ಲಿ ಸಂವತ್ಸರ ಆರಂಭಕ್ಕೆ 1948 ವರ್ಷಗಳು ಸಂದವು. ಗತ ಶಾಲಿವಾಹನ 1948ಕ್ಕೆ ಸರಿಯಾದ ಈ ಪರಾಭವ ನಾಮ ಸಂವತ್ಸರದಲ್ಲಿ ಗುರುವು ರಾಜನು, ಕುಜನು ಮಂತ್ರಿಯೂ ಆಗುವರು, ಚಂದ್ರನು ಸೈನ್ಯಾಧಿಪತಿಯು, ಅರ್ಘ್ಯ ಮೇಘಗಳ ಅಧಿಪತಿಯೂ ಆಗುವರು, ಬುಧನು ಧಾನ್ಯಾಧಿಪತಿಯು, ಶನಿಯು ರಸಾಧಿಪತಿಯು, ಗುರುವು ಸಸ್ಯಾಧಿಪತಿ ಮತ್ತು ನೀರಸಾಧಿಪತಿಯೂ ಆಗುವರು. ಈ ಪರಾಭವ ನಾಮ ಸಂವತ್ಸರದಲ್ಲಿ ಭೂಮಿಯ ಮೇಲೆ ಬೆಳೆಯುವ ಪ್ರಮುಖ ಆಹಾರ ಧಾನ್ಯಗಳು ಸಮೃದ್ಧಿಯಾಗಿ ಬೆಳೆಯುವವು. ರಾಜರೊಳಗೆ ಸುದೀರ್ಘ ಯುದ್ಧ ಉಂಟಾಗುವುದು. ಅದು ಈಗಲೇ ಗೊತ್ತಾಗ್ತಾ ಉಂಟು. ರಾಜರುಗಳು ಯುದ್ಧತಂತ್ರದಲ್ಲಿ ನಿಪುಣರಾಗಿದ್ದರೂ ಶತ್ರುಗಳಿಂದ ಪರಾಜಿತರಾಗುವರು. ಪ್ರಜೆಗಳು ವಿವಿಧ ರೋಗಗಳಿಂದ ಪೀಡಿತರಾಗಿ ನಿರಾಶ್ರಿತರಾಗುವರು. ಗುರುವು ರಾಜನಾದುದರಿಂದ ಧಾರಾಳ ಮಳೆಯುಂಟಾಗಿ ಫಲಪುಷ್ಪಾದಿಗಳು ಆಹಾರ ಧಾನ್ಯಗಳು ಸಮೃದ್ಧಿಯಾಗಿ ಬೆಳೆಯುವವು. ಗೋವುಗಳು ಧಾರಾಳ ಹಾಲನ್ನೀಯುವವು. ಸಜ್ಜನರು ಯಜ್ಞ ಯಾಗಾದಿ ಸತ್ಕರ್ಮಗಳಲ್ಲಿ ಆಸಕ್ತರಾಗುವರು. ಜನರು ಆರೋಗ್ಯವಂತರಾಗುವರು. ಕುಜನು ಮಂತ್ರಿಯಾದುದರಿಂದ ಮಳೆಯು ಸರಿಯಾಗಿ ಬೀಳದೆ ಆಹಾರ ಧಾನ್ಯಗಳಿಗೆ ಹಾನಿಯೂ ಅತ್ಯಂತ ಬೆಲೆ ಏರಿಕೆಯೂ ಉಂಟಾಗುವವು. ಅದು ಕೂಡ ಈಗಲೇ ಆಗ್ತಾ ಉಂಟು.
ಅಗ್ನಿ ಪ್ರಕೋಪ, ಚೋರ ಪೀಡೆ, ರೋಗೋಪದ್ರವ ಇತ್ಯಾದಿಗಳಿಂದ ಜನರು ಸಂಕಷ್ಟಕ್ಕೊಳಗಾಗುವರು. ರಾಜರುಗಳು ಸದಾ ಯುದ್ಧ ಕಲಹಾದಿ ಕುತಂತ್ರಗಳಲ್ಲೇ ನಿರತರಾಗುವರು. ವಿದ್ವಜ್ಜನರು ಅವಮಾನಿತರಾಗುವರು. ಚಂದ್ರನು ಸೈನ್ಯಾಧಿಪತನಾದುದರಿಂದ ಧಾರಾಳ ಮಳೆಯುಂಟಾಗಿ ಸರ್ವ ವಿಧದ ಬೆಳೆಗಳು ಸಮೃದ್ಧಿಗೊಂಡು ಸುಭಿಕ್ಷ ಉಂಟಾಗುವವು. ಜನರು ಆರೋಗ್ಯವಂತರಾಗುವರು. ಗೋವುಗಳು ಎಮ್ಮೆಗಳು ಬಹುವಾಗಿ ಹಾಲನ್ನೀಯುವವು. ಚಂದ್ರನು ಅರ್ಘ್ಯೇಶನಾದುದರಿಂದ ಉತ್ತಮ ಮಳೆಯಾಗಿ ಎಲ್ಲ ವಿಧದ ಸಸ್ಯಗಳು ಸಮೃದ್ಧವಾಗುವವು. ಅಗತ್ಯ ವಸ್ತುಗಳಿಗೆ ಮಹತ್ತರವಾದ ಬೆಲೆ ಏರಿಕೆಯೂ ಉಂಟಾಗುವುದು. ಚಂದ್ರನು ಮೇಘೇಶನಾದುದರಿಂದ ಗೋವುಗಳು, ಜಲಚರ ಪ್ರಾಣಿಗಳು, ಸಸ್ಯ ಪುಷ್ಪಾದಿಗಳು ಸಮೃದ್ಧಿಯಾಗುವವು. ವಿದ್ವಜ್ಜನರಿಗೆ ಹೆಚ್ಚಿನ ಸುಖ ಉಂಟಾಗುವುದು. ನದಿ, ಬಾವಿ, ಕೆರೆ, ಸರೋವರಾದಿಗಳಲ್ಲಿ ನೀರು ಬಹಳವಾಗಿ ತುಂಬುವು. ಬುಧನು ಧಾನ್ಯೇಶನಾದುದರಿಂದ ಗೋಧಿ, ಭತ್ತ, ಕಬ್ಬು, ಯವ ಇತ್ಯಾದಿ ಧಾನ್ಯಗಳು ಸಮೃದ್ಧವಾಗಿ ಬೆಳೆಯುವವು. ವಿದ್ವಜ್ಜನರು ವೃದ್ಧಿ ಹೊಂದುವರು. ವಿಪ್ರರು ವೇದಶಾಸ್ತ್ರಾದಿಗಳ ಅಧ್ಯಯನ ಅಭ್ಯಾಸಗಳಲ್ಲಿ ನಿರತರಾಗುವರು. ಗುರುವು ಸಸ್ಯೇಶನಾದುದರಿಂದ ಮೇಘಗಳು ಧಾರಾಳ ಮಳೆ ಸುರಿಸುವವು. ಎಲ್ಲ ವಿಧದ ಧಾನ್ಯಗಳು, ಫಲಪುಷ್ಪಾದಿಗಳು ಸಮೃದ್ಧಿಯಾಗುವವು. ಜನರು ಸಂತೋಷಭರಿತರಾಗುವರು. ಶನಿಯು ರಸೇಶನಾದುದರಿಂದ ಉಣ್ಣೆ, ರೇಷ್ಮೆ, ನೀಲಿ, ಕಬ್ಬಿಣವೇ ಮೊದಲಾದ ವಿವಿಧ ಲೋಹಗಳ ಉತ್ಪನ್ನಗಳ ಧಾರಣೆಯು ಉತ್ತಮಗೊಳ್ಳುವವು. ಬೆಳ್ಳಿ, ಬಂಗಾರ, ವಿವಿಧ ರಸವಸ್ತುಗಳಿಗೆ ಭಾರೀ ಬೆಲೆಯುಂಟಾಗುವುದು. ಮಳೆಯು ಬಹಳ ಕಡಿಮೆ ಬಿದ್ದು ಜನರು ಅತ್ಯಂತ ಪೀಡಿತರಾಗುವರು. ಗುರುವು ನೀರಸೇಶನಾದುದರಿಂದ ಅಡಿಕೆ, ಎಲ್ಲ ವಿಧದ ರತ್ನಗಳು, ಬಂಗಾರ, ಧಾನ್ಯಗಳು, ಹತ್ತಿ, ಬಟ್ಟೆ ಮೊದಲಾದ ಹತ್ತಿಯ ಉತ್ಪನ್ನಗಳು, ಚರ್ಮದ ಉತ್ಪನ್ನಗಳು, ವಿವಿಧ ಪುಷ್ಪಗಳು, ಶ್ರೀಗಂಧ ಇತ್ಯಾದಿಗಳು ಭೂಮಿಯಲ್ಲಿ ಸಮೃದ್ಧಿಯಾಗುವವು. ವನದೇವತೆಗಳ ಸಮೂಹವು ಸುಖ ಸಮೃದ್ಧಿಗೊಳ್ಳುವವು. ಪಂಚಾಂಗ ಶ್ರವಣ, ಹೊಸ ವರ್ಷವಾದುದೆಂದು ಈ ಸಂವತ್ಸರಾದಿ ರಾಜಾದಿ ಫಲಗಳನ್ನು ಭಕ್ತಿ ಶ್ರದ್ಧೆಯಿಂದ ಯಾರು ಶ್ರವಣ ಮಾಡುವವರು ವರ್ಷದ ಕೊನೆಯವರೆಗೂ ನಿರಂತರ ಸುಖಿಗಳಾಗುವರು. ರಾಜಫಲ ಶ್ರವಣದಿಂದ ಸ್ಥಾನಮಾನಾದಿಗಳು ಸ್ಥಿರಗೊಳ್ಳುವವು. ಮಂತ್ರಿ ಫಲದಿಂದ ಬುದ್ಧಿ, ಕೌಶಲ್ಯ, ಧಾನ್ಯ, ಅರ್ಘ್ಯ, ಮೇಘ ಇತ್ಯಾದಿ ಅಧಿಪರ ಫಲಶ್ರವಣದಿಂದ ಸ್ಥಿರವಾದ ಸಂಪತ್ತು, ವಾಕ್ಕೌಶಲ್ಯ, ದೀರ್ಘಾಯುಷ್ಯ, ಧಾರ್ಮಿಕ ಮನೋವೃತ್ತಿ ಇತ್ಯಾದಿಗಳು ಉಂಟಾಗುವವು. ನಿತ್ಯ ಪಂಚಾಂಗ ಶ್ರವಣದಿಂದ ಸಂಪತ್ತು, ಆಯುರ್ವರ್ಧನೆ, ಪಾಪ ನಿವಾರಣೆ, ರೋಗಮುಕ್ತಿ, ಕಾರ್ಯಸಾಧನೆ ಇತ್ಯಾದಿ ಸತ್ಫಲಗಳು ಉಂಟಾಗುವವು. ಪ್ರತಿದಿನ ನಿತ್ಯ ಪಂಚಾಂಗ ಶ್ರವಣ ಮಾಡುವುದರಿಂದ ಗಂಗಾ ಸ್ನಾನವು ಲಭಿಸುವುದು. ಈ ಪಂಚಾಂಗ ಮಾಡೋದು ಭಾಳ ಕಷ್ಟ ಅಂತೆ. ಏಕೆಂದರೆ ಸಾಮಾನ್ಯ ಜೋಯಿಸರು ಬೇರೆ, ಪಂಚಾಂಗ ಮಾಡುವ ಜೋಯಿಸರು ಬೇರೆ. ಅವರು ಈ ಒಂದು ಪಂಚಾಂಗ ಮಾಡಬೇಕಾದ್ರೆ 1 ವರ್ಷ ದುಡಿತಾರಂತೆ. ಏಕೆಂದರೆ ಅಷ್ಟು ಅದರಲ್ಲಿ ಲೆಕ್ಕ ಇದೆ. ಏಕೆಂದರೆ ಗ್ರಹಣ ಬಂದಾಗ ಅದನ್ನು ನಾವು ಅಷ್ಟು ನಿಖರವಾಗಿ ಅದನ್ನು ಅವರು ಬರೀತಾರೆ. ಮತ್ತು ನಮಗೆ ಈ ಇದರಲ್ಲಿ ಆಗುವಂಥ ಉತ್ಸವಾದಿಗಳು, ಹಬ್ಬವಾದಿಗಳು ಅದು ಚೂರು ಕೂಡ ಲೋಪವಾಗಬಾರ್ದು. ಏಕೆಂದರೆ ಏನಾದರೂ ತಿಥಿವಾರ ಆ ಹಬ್ಬಗಳಲ್ಲೆಲ್ಲ ದೇವಸ್ಥಾನದ ಉತ್ಸವ ಇದೆಲ್ಲ ಬದಲಾವಣೆ ಆದರೆ ಅದರ ದೋಷ ಅವರಿಗೇ ಬರ್ತದೆ ಅಂತ ಅವರು ನಮ್ಮ ಗುರುಗಳಾದಂಥ ಶ್ರೀನಿವಾಸ ಅಡಿಗಳು ಹೇಳಿದಂಥ ಮಾತು. ಏಕೆಂದರೆ ಪಂಚಾಂಗ ಮಾಡೋದು ಅಷ್ಟು ಸುಲಭವಲ್ಲ, ಭಾಳ ಕಷ್ಟದ ಕೆಲಸ. ಅದರಿಂದ ಪಂಚಾಂಗ ಎಂಬುದು ನಮಗೆ ಒಂದು ಶಾಸ್ತ್ರೀಯವಾದಂಥ ಒಂದು ವಿಚಾರ. ಅದರಲ್ಲಿ ತಿಥಿ, ವಾರ, ನಕ್ಷತ್ರ, ಕರಣ, ಯೋಗ ಇಂಥ ಒಟ್ಟು 5 ಇದಿದೆ. ಅದರಲ್ಲಿ ತಿಥೇಶ್ಚ ಶ್ರೇಯಮಾಪ್ನುಯಾತ್, ವಾರಾತ್ ಆಯುಷ್ಯವರ್ಧನಂ, ನಕ್ಷತ್ರ ಧರತೆ ಪಾಪಂ, ಯೋಗಾತ್ ರೋಗ ನಿವಾರಣಂ, ಕರ್ಣಾತ್ ಚಿಂತಿತಂ ಕಾರ್ಯಂ, ಏವಂ ಪಂಚಾಂಗ ಫಲಮುತ್ತಮಂ, ವಿಶೇಷಾಂ ಶ್ರವಣಾನ್ನಿತ್ಯಂ, ಗಂಗಾ ಸ್ನಾನ ಫಲಂ ಲಭೇತ್ ಅಂತ ಈ ಪಂಚಾಂಗದಲ್ಲಿ ನಮಗೆ ಹೆಚ್ಚಾಗಿ ವಾರ ಮಾತ್ರ ಗೊತ್ತಿರ್ತದೆ. ಆದರೆ ಬಾಕಿಯೆಲ್ಲ ತಿಥಿ, ನಕ್ಷತ್ರ, ಕರ್ಣ ಇದೆಲ್ಲ ನೋಡಬೇಕಾದ್ರೆ ನಮಗೆ
ಅಗತ್ಯ. ಪಂಚಾಂಗ ಬೇಕೇ ಬೇಕು. ಅದರಲ್ಲೂ ಕೂಡ ಹಬ್ಬಗಳೆಲ್ಲ ನಮಗೆ ಇದರ ಒಂದು ಆಧಾರದಲ್ಲೇ ನಾವು ಮಾಡುವಂಥದ್ದು ದೇವಸ್ಥಾನದ ಉತ್ಸವಾದಿಗಳು. ಅದರಿಂದ ಈ ಒಂದು ಪಂಚಾಂಗ ಶ್ರವಣ ನಾವು ಇಲ್ಲಿ ಮಾಡಿದ್ದೇವೆ. ಅದರಿಂದ ಅದರ ಫಲ ಎಲ್ಲ ನಮ್ಮ ಸಮಾಜಕ್ಕೆ ಸಿಗಲಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ. ಸಜ್ಜನಾ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾ ಸಧನಾ ಸಂತು ಜೀವಂತೋ ಶರದಾಂ ಶತಂ ಅಂತ ಪಂಚಾಂಗ ಯಾವಾಗಲೂ ಸಾಮಾನ್ಯ ಯುಗಾದಿಯ ಹಿಂದಿನ ಒಂದು ತಿಂಗಳಲ್ಲಿ ಬಿಡುಗಡೆ ಮಾಡುವಂಥ ಒಂದು ಸಂಪ್ರದಾಯ. ಆದರೆ ಪಂಚಾಂಗಕರ್ತರಿಗೆ ಈ ಮದುವೆಯ ಒಂದು ಸಂದರ್ಭದಲ್ಲಿ ಮೊದಲು ಬೇಕಾಗ್ತದೆ. 6 ತಿಂಗಳು ಮೊದಲೇ ಅದಕ್ಕೆ ಬೇಕಾದಂಥ ಅವರು ವ್ಯವಸ್ಥೆ ಮಾಡಿ ಸಾಮಾನ್ಯ ದೀಪಾವಳಿ ಸಂದರ್ಭದಲ್ಲಿ ಅವರು ಬಿಡುಗಡೆ ಮಾಡ್ತಾರೆ. ಅದು ಈ ಮದುವೆಯ ಒಂದು ಸಂಭ್ರಮ. ಅಂದರೆ ಮದುವೆಗೆ ಹಾಲು ಸಿಕ್ಕೋದಿಲ್ಲ ಹೇಳಿ ಅದಕ್ಕೋಸ್ಕರ ಅವರು ಸ್ವಲ್ಪ ಬೇಗ ಅದನ್ನು ಬಿಡುಗಡೆ ಮಾಡುವಂಥ ಕ್ರಮ. ಇಲ್ಲದಿದ್ದರೆ ಅದು ಈ ಸಮಯದಲ್ಲೇ ಬಿಡುಗಡೆಯಾಗಿ ಈ ಸಮಯದಲ್ಲೇ ಅವರು ಬಿಡುಗಡೆ ಮಾಡಿದರೆ ಆ ಪಂಚಾಂಗಕ್ಕೆ ಯಾರೂ ತಗೊಳ್ಳುವವರು ಇರೋದಿಲ್ಲ. ಅಂದರೆ ದೀಪಾವಳಿ ಸಂದರ್ಭದಲ್ಲೇ ಅದನ್ನು ಎಲ್ಲರೂ ಕೂಡ ತಗೊಂಡು ಬೇಕಾದ ಅದರಲ್ಲೂ ನಾವು ಬಂದ ಕೂಡಲೇ ತಗೊಳ್ತೇವೆ. ಏಕೆಂದರೆ ಮುಹೂರ್ತ ಕೊಡುವುದು ನಮ್ಮ ಒಂದು ಕರ್ತವ್ಯ. ಅದರಲ್ಲೂ ಕೂಡ ಈ ಪಂಚಾಂಗ ಇಲ್ಲದಿದ್ದರೆ ಅದು ಈ ಮದುವೆ ಇದ್ದವರು ಒಂದು ಹೇಳೋದುಂಟು, ಭಟ್ರೆ ಹೇಳಂಜಿ 16 ತಾರೀಕು ಏಪ್ರಿಲ್ ಐತಾರ ಆನಿ 16 ಇರಬೇಕು ಒಂಜಿ ಮುಹೂರ್ತ ಕೊರಲೆ ಎಂದು. ಅಂದರೆ ಈ ವಾರವನ್ನು ಹೇಳುವವರು ಅವರೇ, ದಿನವನ್ನು ಕೊಡುವವರು ಅವರೇ, ಮುಹೂರ್ತ ಕೂಡ ಅವರೇ ಕೊಡೋದು. ಭಟ್ರೆ ಒಂಜಿ ಅವು ಮುಹೂರ್ತ ತಥಾಸ್ತು ಬಣ್ಣೆ ಎಂದು ಅದೇ ಒಂದಿ. ಈಗ ಅಂತಹ ಒಂದು ಪರಿಸ್ಥಿತಿ ಬಂದಿದೆ. ನಾವು ಆನ್ಲೈನಲ್ಲಿ ಎಷ್ಟೋ ಜನಕ್ಕೆ ಇದು ಮದುವೆಯ ಮುಹೂರ್ತ ಎಲ್ಲ ಕೊಟ್ಟಿದ್ದೇವೆ. ಅದು ಅಷ್ಟು ಸರಿಯಾಗಿ ಬಂದಿದ್ದಾರೆ. ಆದರೆ ಈಗಿನ ಒಂದು ಕಾಲ ಪರಿಸ್ಥಿತಿ ಆಗಿ ಬಂದಿದೆ. ಐತಾರ ಕೊರಲೆ ಮುಹೂರ್ತ ಎಲ್ಲ ಅವರೇ ಹೇಳೋದು. ಕೊನೆಗೆ ಭಟ್ರೆ ನೀವು ಅದಕ್ಕೆ ಅಸ್ತು ಬಿಟ್ಟರೆ ಆಯಿತು ಅಂತ. ಅದರಿಂದ ಅಂತಹ ಪರಿಸ್ಥಿತಿ ಬಾರದೇ ಇರಲಿ. ಪಂಚಾಂಗದಲ್ಲಿ ಇರುವಂಥ ಎಲ್ಲ ಶುಭ ಫಲ ಲೋಕಕ್ಕೆ ಅನುಗ್ರಹ ಆಗಲಿ, ಮಂಗಲವಾಗಲಿ ಅಂತ ನಾವು ಅದನ್ನು ಸ್ವಾಮಿಗೆ ಕೃಷ್ಣಾರ್ಪಣೆ ಮಾಡ್ತಾ ಇದ್ದೇವೆ. ಸ್ವಲ್ಪ ಜಾಸ್ತಿ ಮಾತಾಡಿದೆ. ಮುಖ್ಯವಾಗಿ ಅಧಿಕೃತವಾದ ವ್ಯಕ್ತಿಯಿಂದಲೇ ಆಗಿದೆ. ಶ್ರೀನಿವಾಸ ಅಡಿಗರೇ ಪಂಚಾಂಗವನ್ನು ಮಾಡುವವರು. ಅವರಿಂದಲೇ ಶ್ರೀನಿವಾಸ ಅಡಿಗರು ಒಂದು ನಮ್ಮ ಗುರುಗಳು, 2 ಇವರ ತಂದೆಯೂ ಶ್ರೀನಿವಾಸ ಅಡಿಗರು. ಆದ್ದರಿಂದ ಶ್ರೀನಿವಾಸನೇ ಎಲ್ಲ ಮಾಡಿಸಿದ್ದಾನೆ. ಆ ಭಗವಂತನೇ ಶ್ರೀನಿವಾಸ ಅಡಿಗರಿಂದ ಪಂಚಾಂಗಗಳನ್ನು ಮಾಡಿಸಿದ್ದಾನೆ. ಆದ್ದರಿಂದ ಶ್ರೀನಿವಾಸ ಅಡಿಗರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರುವುದರಿಂದ ನಮಗೂ ಅವರು ಗುರುಗಳು. ಯಾಕಂದರೆ ನಮಗೆ ಛಂದಶಾಸ್ತ್ರ ಅಲಂಕಾರ ನಾವು ಸಾಹಿತ್ಯದಲ್ಲಿರುವಾಗ ಛಂದಸ್ಸಿನ ಪಾಠ ಮಾಡಿದ್ದಾರೆ. ಛಂದಸ್ಸಿನಲ್ಲಿ ಎಲ್ಲ ವೃತ್ತಗಳೆಲ್ಲ ಇವೆ, ಸಪ್ತ ಛಂದಸ್ಸುಗಳು, ಆಮೇಲೆ ವೃತ್ತಗಳು, ಹೀಗೆ ಎಲ್ಲ ಪಾಠ ಮಾಡಿದವರವರು. ಆದ್ದರಿಂದ ಅಂಥವರ ಶ್ರೀನಿವಾಸ ಅಡಿಗರ ಅನುಗ್ರಹ. ಅವರು ಅಷ್ಟೇ ಅಲ್ಲ, ಸಾಲಿಗ್ರಾಮದಲ್ಲಿ ಪೂಜೆ ಮಾಡುವವರು ಕೂಡ ಹೌದು. ಅವರಿಗೆ ಮಗ ಈಗ ಮಾಡ್ತಾ ಇದ್ದಾನೆ ಸಾಲಿಗ್ರಾಮದಲ್ಲಿ. ಆದ್ದರಿಂದ ಅವರ ಅನುಗ್ರಹದಿಂದ ನಮ್ಮ ರವಿ ಅಡಿಗರು ಕಲ್ತಿದ್ದಾರೆ. 5 ವರ್ಷ ಜ್ಯೋತಿಷ್ಯ ವಿದ್ವಾನ್ ಆಗಿದ್ದಾರೆ ಅವರು. 5 ವರ್ಷ ಕಲ್ತಿದ್ದಾರೆ. ಇವಾಗ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ತುಂಬ ಜನರಿಗೆ ಉಪಕಾರ ಮಾಡ್ತಾ ಇದ್ದಾರೆ. ಅವರ ಮಾತು ಫಲಿಸ್ತದೆ ಅಂದರೆ ಗುರುಗಳ ಅನುಗ್ರಹ, ಗ್ರಹಗಳ ಅನುಗ್ರಹ, ಮಂಜುನಾಥನ ಅನುಗ್ರಹ, ಕೃಷ್ಣನ ಅನುಗ್ರಹ. ಆದ್ದರಿಂದ ನಾವು ಕೂಡ ಇವತ್ತು ಪೂಜೆ ಮಾಡುವಾಗ ಆ ಮಂತ್ರಗಳೆಲ್ಲ ಬರಲಿಕ್ಕೆ ಅನುಗ್ರಹವೇ ಕಾರಣ. ಯಾರದು? ಗುರು ನರಸಿಂಹನ ಅನುಗ್ರಹ, 2 ಕೃಷ್ಣ ದೇವರ ಅನುಗ್ರಹ. ನನಗೆ ಶೃಂಗೇರಿಯಲ್ಲಿ ಕಲಿಬೇಕು ಅಂತ ಆಸೆ ಇತ್ತು. ಯಾಕಂದರೆ ನನ್ನ ತಾಯಿಯ ಹೆಸರು ಶಾರದಾ ಅಂತ. ಆದ್ದರಿಂದಲೇ ಚಿಕ್ಕಂದಿನಲ್ಲೇ ಆಸೆ ಇತ್ತು. ಆದರೆ ನಾನು ಕಲಿತೇನೋ ಇಲ್ಲವ ಗೊತ್ತಿರಲಿಲ್ಲ. ಆದರೆ ಒಂದು ದಿವಸ ನಾನು ಪಲಿಮಾರಿನಲ್ಲಿ ಪಾಠ ಮಾಡ್ತಾ ಇದ್ದೆ. 2 ತಿಂಗಳು ಪಾಠ ಮಾಡಿದ್ದೆ ಅಲ್ಲಿ. ಆವಾಗ ನಮಗೆ ಇಲ್ಲಿ B.Edನ ಒಂದು ಇದು ಬಂತು, ಕರೆ ಬಂತು. ಅಲ್ಲಿ ಹೋಗಿ 1 ವರ್ಷ ಅಧ್ಯಯನ ಮಾಡಿದೆ. ಹೀಗೆ ಶೃಂಗೇರಿ ಶಾರದಾ ಸನ್ನಿಧಾನದಲ್ಲೂ ಕಲಿಯುವ ಒಂದು ಯೋಗ ಸಿಕ್ಕಿತು. ಅಲ್ಲಿ ಪಾಠ ಮಾಡಿದವರ ಮನೆಗೆ ಹೋಗಿ ಅವರ ಮಗ ನಮ್ಮ ಸಹಪಾಠಿ
ಟಿ ವಿ ಕೃಷ್ಣಮೂರ್ತಿ ಟಿ ವಿ ಕೃಷ್ಣಮೂರ್ತಿ ಗೊತ್ತುಂಟತ್ತ. ತರ್ಕಶಾಸ್ತ್ರವನ್ನು ಉಡುಪಿಯಲ್ಲಿ ಅಧ್ಯಯನ ಮಾಡಿದವ. ಶೃಂಗೇರಿಯಲ್ಲಿ ಪಾಠ ಮಾಡಿದವರು ವೆಂಕಟರಮಣ ಭಟ್ರು ಅಂತ ನಮ್ಮ ಮನೆಗೆ ಬಂದಿದ್ದರು. ನಮ್ಮ ದೊಡ್ಡಪ್ಪ ಕರ್ಕೊಂಡು ಬಂದಿದ್ದರು ಅವರನ್ನು, ಟಿ ವಿ ಕೃಷ್ಣಮೂರ್ತಿನಪ್ಪಯನ್ನು. ಅವರಿಗೆ ಅಂದರೆ ಕದ್ರಿ ದೇವಸ್ಥಾನದಲ್ಲಿ ಅನ್ನದಾನ ವ್ಯವಸ್ಥೆ ಇಲ್ಲ, ಬ್ರಾಹ್ಮಣರಿಗೆ ಪ್ರತ್ಯೇಕ ವ್ಯವಸ್ಥೆ ಇಲ್ಲ, ಬೇಕಾದರೆ ಒಟ್ಟಿಗೆ ಹೋಗಿ ಊಟ ಮಾಡ್ಬೋದು. ಹಾಗೆ ನಿಜವಾದ ಬ್ರಾಹ್ಮಣರು ಹಾಗೆ ಎಲ್ಲ ಮಾಡೋದಿಲ್ಲ, ಯಾಕಂದರೆ ಅವರಿಗೆಲ್ಲ ವ್ರತ ನಿಯಮ ಎಲ್ಲ ಇರ್ತಾರೆ. ವ್ರತ ನಿಯಮ ತಪಸ್ವಾಧ್ಯಾಯ ಕರದವದಾನ ವಿಶಿಷ್ಟಾ ಬ್ರಾಹ್ಮಣ ಅಂತ ಹೇಳ್ತಾರೆ ಲಕ್ಷಣ ಬ್ರಾಹ್ಮಣರಂತೂ. ವ್ರತದಲ್ಲಿರಬೇಕು, ನಿಯಮದಲ್ಲಿರಬೇಕು, ಹೀಗೆಲ್ಲ. ಆದ್ದರಿಂದ ಅಂಥ ಬ್ರಾಹ್ಮಣರು ಒಂದು ವೇಳೆ ಬಂದರೆ ನಮ್ಮ ದೊಡ್ಡಪ್ಪ ಕರ್ಕೊಂಡು ಬರ್ತಾಯಿದ್ರು. ಇವರ ಅಮ್ಮ ಅನ್ನ ಹಾಕ್ತಾಯಿದ್ದರು. ಅಷ್ಟೇ ಅಲ್ಲ, ಎಲ್ಲ ಉಪಚಾರಗಳು ನನ್ನ ತಾಯಿಯೆಲ್ಲ ಮಾಡ್ತಾಯಿದ್ರು. ಒಟ್ಟಿಗೆ ಇದ್ದೆವು ನಾವು. ನಾವು 11 ವರ್ಷ ಒಟ್ಟಿಗೆ ಇದ್ದೆವು. 4 ವರ್ಷ ಸಾಲಿಗ್ರಾಮದಲ್ಲಿ, 7 ವರ್ಷ ಉಡುಪಿಯಲ್ಲಿ. ಆಮೇಲೆ ನಾನು 1 ವರ್ಷ ಪುನಃ ಇಲ್ಲಿ ಶೃಂಗೇರಿಯಲ್ಲಿ ಹೋಗಿ ಕಲಿತೆ. ಆಮೇಲೆ ಮುಂದಿನ ಅಧ್ಯಯನ ಎಲ್ಲ ಮಾಡಿದ್ದೇನೆ. ಅದೆಲ್ಲ ಪರಮಾತ್ಮನ ಅನುಗ್ರಹ. ಯೋಗ ಇದ್ದರೆ ಯಾವ ಅಧ್ಯಯನವನ್ನು ಮಾಡ್ಬೋದು. ನಮ್ಮ ಸುಧಾಕರ್ ರಾಯರು ಮನೆಗೆ ಬರುವಾಗ ನಾನು ಓದ್ತಾ ಇದ್ದೆ, ಬರೀತಾ ಇದ್ದೆ, ಬಿ ಎದ್ ಬರೀತಾ ಇದ್ದೆ ತೋಟದಲ್ಲಿ ಕೂತು. ಆದ್ದರಿಂದ ಇಂದಿನ ದಿವಸ ಎಲ್ಲ ಪಂಚಾಂಗ ಶ್ರವಣ ಮಾಡಿ ಲೋಕ ಕಲ್ಯಾಣ ಆಗಬೇಕು ಅಂತ ನಾವು ದೇವರ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದ್ದೇವೆ. ದೊಡ್ಡ ದೊಡ್ಡ ವಿದ್ವಾಂಸರು ಬಂದಿದ್ದಾರೆ. ಅವರ ಎದುರು ನಾವು ಚಿಕ್ಕವರು, ಗೊತ್ತಾಯ್ತಾ. ಆದ್ದರಿಂದ ವಿದ್ವಾನ್ ಸರ್ವತ್ರ ಪೂಜ್ಯತೆ, ವಿದ್ವಾಂಸನಿಗೆ ಎಲ್ಲೂ ಗೌರವ ಉಂಟಂತೆ. ಸ್ವದೇಶೇ ಸ್ವಗೃಹೇ ಪೂಜ್ಯತೆ ಮೂರ್ಖ, ಸ್ವಗೃಹದಲ್ಲಿ ಮೂರ್ಖನಿಗೆ ಗೌರವ ಅಂತೆ. ಸ್ವದೇಶೇ ಪೂಜ್ಯತೆ ರಾಜ, ಸ್ವದೇಶದಲ್ಲಿ ರಾಜನಿಗೆ ಪೂಜೆ. ವಿದ್ವಾನ್ ಸರ್ವತ್ರ, ವಿದ್ವಾಂಸನಿಗೆ ಎಲ್ಲ ಕಡೆ ಒಂದು ಗೌರವ ಉಂಟು. ಆದ್ದರಿಂದ ನಾವು ವಿದ್ವಾಂಸರಂತ ಗೌರವ ಕೊಟ್ಟಿದ್ದಾರೆ. ಆದ್ದರಿಂದ ಪರಮಾತ್ಮ ಅವರಿಗೆ ಲೋಕಕ್ಕೆಲ್ಲ ಒಳ್ಳೇದು ಮಾಡಲಿ, ನಿಮಗೆಲ್ಲ ಒಳ್ಳೇದು ಮಾಡಲಿ. ನಿತ್ಯವೂ ಪಂಚಾಂಗ ಶ್ರವಣ ಮಾಡಿ. ಪಂಚಾಂಗ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಮೊದಲು ನಮ್ಮ ಶರೀರದ ಅಂಗವನ್ನೇ ನಾವು ಮೊದಲು ತಿಳ್ಕೊಳ್ಳುವ, ಆಮೇಲೆ ಪಂಚಾಂಗ ತಿಳ್ಕೊಳ್ಳುವ. ಪಂಚಾಂಗ ಮನೆಗೂ ಪಂಚಾಂಗ ಉಂಟು, ದಿವಸಕ್ಕೂ ಪಂಚಾಂಗ ಉಂಟು. ಆದ್ದರಿಂದ ಒಂದು ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇದನ್ನು ಸರಿಯಾಗಿ ಕಂಠಸ್ಥ ಮಾಡಿ. ನಮಗೆ ನನ್ನ ಅಜ್ಜ ಹೇಳ್ತಾ ಇದ್ದರು ಮನೆಗೆ ಬಂದಾಗ, ಅಜ್ಜೆ ಬಂದಾಗ ಪ್ರಭವ, ವಿಭವ, ಶುಕ್ಲ, ಪ್ರಮೋದೂತ, ಹೀಗೆ ಎಲ್ಲ. ಆದ್ದರಿಂದ ನಮಗೆ ನಮ್ಮ ಅಜ್ಜ, ತಾಯಿ, ತಂದೆ ಇವರೆಲ್ಲ ಗುರುಗಳು. ಅವರ ಮಾರ್ಗದರ್ಶನದಂತೆ ನಾವು ಹೋಗಿದ್ದೇವೆ. ಜೀವನ ಸಫಲ ಆಗಿದೆ. ಪರಮಾತ್ಮನ ಅನುಗ್ರಹ ಲೋಕಕ್ಕಾಗಲಿ, ಮಂಜುನಾಥನ ಅನುಗ್ರಹ ಆಗಲಿ, ಕೃಷ್ಣನ ಪ್ರಾಣದೇವರ ಅನುಗ್ರಹ ಆಗಲಿ ಅಂತ ನಾನು ಹೇಳ್ತಾ ನನ್ನ ಹೆಚ್ಚಿನ ಮಾತನ್ನೆಲ್ಲ ನೀವು ತಡ್ಕೊಂಡು ಇಷ್ಟ ತನಕ ಕೂತ್ಕೊಂಡಿದ್ದೀರಿ. ನಿಮಗೆಲ್ಲ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಪರಮಾತ್ಮನ ಪಾದಾರವಿಂದದಲ್ಲಿ ಅರ್ಪಿಸ್ತಾ ಇದ್ದೇನೆ. ಹರಿ ಓಂ, ಹರಿ ಓಂ, ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಸಣ್ಣ ವಿದ್ವಾಂಸರನ್ನು ಕರೆದು ಗೌರವಪೂರ್ವಕವಾಗಿ ಅವರು ನಡೆಸಿಕೊಳ್ಳೋದು ಅದವರ ದೊಡ್ಡ ಮನಸ್ಸು. ಏಕೆಂದರೆ ಅವರು ದೇವಸ್ಥಾನದ ಕೂಡ ಧರ್ಮದರ್ಶಿಯಾಗಿದ್ದರು. ಅವರ ಒಂದು ವಿಶೇಷ ಗುಣ ಹೇಳಿದರೆ, ನಾವು ಎಲ್ಲಿ ದೊಡ್ಡವರ ಎದುರಿಗೆ ಸಿಕ್ಕಿದರೂ ಕೂಡ ನಮ್ಮ ಪರಿಚಯ ಅಂದರೆ ನಮ್ಮ ವಿದ್ಯೆ ಪರಿಚಯ ಎಲ್ಲ ಹೆಚ್ಚಿನವರಿಗೆ ಇರುವುದಿಲ್ಲ. ಅದರಲ್ಲೂ ಕಲ್ಕೂರ ಮತ್ತು ಇವರು ಪೇಜಾವರ ಸಹೋದರರು ಯಾವಾಗಲೂ ಕೂಡ ನಮ್ಮನ್ನು ಮೇಲೆ ಇಟ್ಟು, ಅಂದರೆ ಕಲಿತ ವಿದ್ಯೆಯನ್ನು ಅವರು ಇದು ಮಾಡ್ತಾಯಿದ್ರು, ಅಂದರೆ ಗುರುತಿಸಿ ನಮಗೊಂದು ಗೌರವ ಕೊಡ್ತಾಯಿದ್ರು. ಅದು ತುಂಬ ವಿಶೇಷ. ತುಂಬ ಅವರ ಪ್ರಯತ್ನ, ದಾನ ಧರ್ಮ ಇನ್ನೂ ಕೂಡ ನಡೀಲಿ. ಏಕೆಂದರೆ ನಾವು ವಿದ್ವತ್ತು ಪಡೀಲಿಕ್ಕೆ ಅದೇ ಆವಾಗ ಹೇಳಿದಾಗೆ ಅದೊಂದು ಸಣ್ಣ ಒಂದು 2 ನಿಮಿಷದ್ದು. ನಾನು ಮತ್ತು ಪ್ರಭಾಕರ್ ಅಡಿಗರು ಕಲಿತಾ ಇರುವಾಗ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ ಅದು ನಮ್ಮಿಬ್ಬರಿಗೇ ಗೊತ್ತು. ಏಕೆಂದರೆ ನಾವು ಸ್ವತಃ 3 ವರ್ಷ ಅಡಿಗೆ ಮಾಡಿಯೇ ನಾವು ಊಟ ಮಾಡಿಕೊಂಡು ಅಲ್ಲಿ ಸಾಲಿಗ್ರಾಮದಲ್ಲಿ ವೇದಾಧ್ಯಯನ ಮಾಡಿದವರು. ಆವಾಗ ಕೋಟ ಶಿವಳ್ಳಿ ಅಂತ ತುಂಬ ತರಬೇದ ಮಾಡ್ತಾಯಿದ್ದರು. ಎಲ್ಲಿವರೆಗೆ ಅಂದರೆ ನಾವು ಶಿವಳ್ಳಿ ಅಡಿಗರು ಅಂತ ನಮ್ಮನ್ನು ಒಂದು ರಾತ್ರಿ ಸಾಲಿಗ್ರಾಮದ ರೂಮಿನಿಂದ ಹೊರಗೆ ಹಾಕಿದ್ದರು. ಆವಾಗ ನಮಗೆ ತುಂಬ ಒಂದು ಸಹಕಾರ ಕೊಟ್ಟವರು ಅಲ್ಲಿ ಶಿವಳ್ಳಿ ಒಬ್ಬರು ಮನೆಗಾರರು, ಹೆಬ್ಬೆರಿಯವರಿದ್ದರು. ಅವರ ಮನೆಗೆ ಕರ್ಕೊಂಡೋಗಿ ನಮ್ಮ ಪೆಟ್ಟಿಗೆಯನ್ನೆಲ್ಲ ಹೊರಗೆ ಹಾಕಿದ್ದಾರೆ ರಾತ್ರಿಗೆ. ಅದೀಗ ಹೇಳಬಾರ್ದು, ಆದರೂ ಕೋಟ ಶಿವಳ್ಳಿ ಅಂದರೆ ಅಷ್ಟು ಆವಾಗ ತರಬೇದ ಇತ್ತು. ನಾನು ಯಾಕೆ ಆ ವಿಷಯ ಪ್ರಸ್ತಾವ ಮಾಡಿದೆ ಹೇಳಿದರೆ, ನಾವು ಅಲ್ಲಿ ಹೋಗಿ ಕಲೀಲಿಕ್ಕೆ ಭಾಳ ಕಷ್ಟ ಇತ್ತು. ಏಕೆಂದರೆ
ಇವರ ತಂದೆ ಅಂದರೆ ನಮ್ಮ ಚಿಕ್ಕಪ್ಪ, ನಾವು ಶಾಲಿಗ್ರಾಮಕ್ಕೆ ನಮಗೆ ಅನಧ್ಯಯನ 3 ದಿವಸ ರಜೆ ಇತ್ತು. ಚತುರ್ದಶಿ, ಪಾಡ್ಯ ಮತ್ತು ಅಮಾವಾಸ್ಯೆ, ಹುಣ್ಣಿಮೆ ಅಂತ ಹೀಗೆ ನಾವು ಊರಿಗೆ ಬಂದಾಗ ಅವರು ಚಿಕ್ಕಪ್ಪ ಸೈಕಲ್ ಬಿಡ್ತಾಯಿದ್ರು. ಅವರು ಈ ಹಳೆ ಬಸ್ ಸ್ಟ್ಯಾಂಡಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ನಾವು ಇಲ್ಲಿಂದಲೇ ಎಲ್ಲ ವಸ್ತುವನ್ನು ಕೊಂಡೋಗುವಂಥ ಒಂದು ಇದಿತ್ತು, ಕಷ್ಟ ಇತ್ತು. ಏಕೆಂದರೆ ತಂದೆಯವರು ಇವರ ಅಂದರೆ ಚಿಕ್ಕಪ್ಪನವರು 25 kg ಕುಚ್ಚಿಲಕ್ಕಿ, 10 ಲೀಟ್ರು ಸೀಮೆಎಣ್ಣೆ, ಅದು ಪ್ರತಿ ಸಲವೂ ಅವರು ಕೂಡ ಸೈಕಲಲ್ಲಿ ತಂದು ನಮಗೆ ಬಸ್ಸಿಗೆ ಕೊಡ್ತಾಯಿದ್ರು. ಏಕೆಂದರೆ ನಮ್ಮ ತಂದೆ ಮತ್ತು ಚಿಕ್ಕಪ್ಪ ಅವರು ಅನ್ಯೋನ್ಯವಾಗಿದ್ದರು. ಆದ್ದರಿಂದ ರಾಮ ಲಕ್ಷ್ಮಣರು ಅಂತ ಇವರೆಲ್ಲ ಪೇಜಾರದವರೆಲ್ಲ ಹೇಳ್ತಾಯಿದ್ರು. ಏಕೆಂದರೆ ನಾವು ಈ ವಿಷಯ ಹೇಳಿದ್ದು ಅಲ್ಲಿ ಕೋಟ ಶಿವಳ್ಳಿ ಅಂತ ಆವಾಗ ತುಂಬ ಭೇದ ಇತ್ತು. ಆದರೆ ಈಗ ಕಲ್ಕೂರರು ಅದನ್ನು ಯಾವುದೂ ಕೂಡ ಅವರು ಇದು ಮಾಡುವುದಿಲ್ಲ. ಏಕೆಂದರೆ ತ್ರಿಮತಸ್ಥ ಬ್ರಾಹ್ಮಣರು ಅಂತ, ಅಂದರೆ ಕೋಟ, ಶಿವಳ್ಳಿ, ಹವ್ಯಕ ಮತ್ತು ಚಿತ್ಪಾವನ ಎಲ್ರಿಗೂ ಕೂಡ ಅವರು ಸ್ಥಾನಿಕ, ಅವರು ಕೂಡ ಎಲ್ರಿಗೂ ಮತ್ತು ಸಮಾಜ ಬಾಂಧವರಿಗೂ ಕೂಡ ಅವರು ಒಂದೇ ಸಮಾನ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಅದೊಂದು ನಾನು ಹೇಳಿದ ವಿಷಯ, ಹಾಗೆ ಸಂತೋಷದಿಂದ ಹೇಳಿದ್ದು. ಕಲ್ಕೂರರ ಈ ಒಂದು ಮನೋಭಾವ ಬೆಳೀಲಿ, ಒಳ್ಳೆ ರೀತಿಯಲ್ಲಿ ಮಂಗಲವಾಗಲಿ ಅಂತ ಪ್ರಾರ್ಥನೆ. ಇದು ಭಾಗ್ಯ, ಇದು ಎಲ್ಲ ಭಾಗ್ಯವಂತರು. ಇಂಥ ವಾತಾವರಣ ಭಗವಂತ ನಮಗೆ ಕೊಡ್ತಾನಲ್ಲ, ಇದು ನಮ್ಮ ಸಂತೋಷ. ಹೌದು, ನಾನು ಶಿವಳ್ಳಿ, ಕಾರಂತರು ಕೋಟ, ಇವರು ಸ್ಥಾನಿಕ, ಇದು ಬೇರೆ, ಒಟ್ಟಾರೆ ನಾವು ಬ್ರಾಹ್ಮಣರು. ಆದರೆ ಮಗದೊಮ್ಮೆ ಇಲ್ಲಿ ನಮ್ಮ ಯಾರು ಚಿಟ್ಪಾನ ಬ್ರಾಹ್ಮಣರಿದ್ದಾರೆ, ಗೌಡ ಸಾರಸ್ವತ ಅವರಿದ್ದಾರೆ, ದೇಶಟ್ರ ಮಗಳು ಬಂದಿದ್ದಾರೆ, ಸೂರತ್ಕಲ್ನಿಂದ ವಿಷ್ಣು ಹೇಳ್ತೇನೆ ಅಂತಿಕೊಂಡು ನಮ್ಮ ಕೃಷ್ಣಟ್ರ ಶ್ರೀಮತಿಯವರು, ಅಂದರೆ ಇಲ್ಲಿ ನಾವು ಒಟ್ಟಾರೆ ನಮ್ಮ ಪ್ರಭುಗಳು ಬಂದಿದ್ದಾರೆ. ಇದು ಪೂಜ್ಯ ಪೇಜಾವರ್ಷಿಗಳು ಹೇಳ್ತಾ ಇದ್ದಂಥ ಒಂದು ಮಾತು, ನಮ್ಮ ಎಲ್ಲ ಚಿಂತನೆಗಳ ಸೀಮೋಲ್ಲಂಘನ ಆಗಬೇಕು. ಅದು ಹೇಗೆ? ನಮ್ಮ ಚೌಕಟ್ಟಿನೊಳಗೆ ಯಕ್ಷಗಾನದ ರಂಗಸ್ಥಳದ ಹಾಗೆ. ಪ್ರಥಮವಾಗಿ ನಾನು ಏನು ಕೋಟವೋ, ಶಿವಳ್ಳಿಯೋ, ಶೆಟ್ಟಿಯೋ, ಭಟ್ಟನೋ, ಪೂಜಾರಿಯೋ ಹೌದು, ಅದು ನನ್ನ ಒಳಗಿನದು, ಅದು ಇರಲೇಬೇಕು ಅನುಷ್ಠಾನ ಭರಿತವಾಗಿ. ಆದರೆ ಒಟ್ಟಾರೆ ನಾವು ಹಿಂದೂಗಳು, ಸನಾತನ ಸಂಸ್ಕೃತಿಯವರು. ಮತ್ತು ಮುಂದಕ್ಕೆ ಹೋದರೆ ನಾವು ಭಾರತದ ಸಂವಿಧಾನದ ಛತ್ರದ ಒಳಗೆ ನಮ್ಮ ಚೌಕಟ್ಟನ್ನು ಇಟ್ಟುಕೊಳ್ಳಬೇಕಾದವರು. ಯಾವತ್ತೂ ರಾಷ್ಟ್ರದ್ರೋಹಿ ಚಿಂತನೆ ಅಲ್ಲ, ಸಮಾಜದ್ರೋಹಿ ಚಿಂತನೆ ಅಲ್ಲ, ಮತ್ತು ಮುಂದಕ್ಕೆ ಹೋದರೆ ವಿಶ್ವದ್ರೋಹಿ ಚಿಂತನೆ ಅಲ್ಲವೇ ಅಲ್ಲ. ನಿಮ್ಮಲ್ಲಿ ಭಗವಂತನನ್ನು ಕಾಣ್ತೇನೆ, ಕೃಷ್ಣನ ಕಂಡ್ರೆ ನೀವು ನನ್ನಲ್ಲಿ ಕೃಷ್ಣ, ಇದೇ ಮಧ್ವಾಚಾರ್ಯರ ತತ್ವ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಂಧುಗಳೇ, ಇದು ಹಳೆಬೇರು ಹೊಸ ಚಿಗುರು ಕೂಡಿದರೆ ಬಲು ಸೊಬಗು ಅಂತ. ಹಳೆಬೇರುಗಳ ಚಿಂತನೆಗಳನ್ನು ಸೀಮೆಎಣ್ಣೆಯನ್ನು ನೆನಪಿಸಿದರು. ಪುನಃ ಸೀಮೆಎಣ್ಣೆ ಬರ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ಕಟ್ಟಿಗೆ ಅಂತ ಉಂಟು. ಮತ್ತು ಕಟ್ಟ ಕಡೆಗೆ ಅರಣಿ ವಿದ್ಯೆಯಿಂದ ಬೆಂಕಿಯನ್ನು ಉತ್ಪಾದಿಸುವಂಥ ವಿದ್ಯೆಯೂ ನಮಗೆ ಗೊತ್ತುಂಟು. ಕರ್ಪೂರ ಇಲ್ಲದಿದ್ದರು, ಹೊರದೇಶದಿಂದ ಬರೆದಿದ್ದರು. ಹೊಸ ಅಂದರೆ ಆಗದ ಕಾಲವು ನೆನಪಿಸಿದರು. ಈಗದ ಸೌಭಾಗ್ಯವನ್ನು ಇವರು ಮೊಬೈಲಲ್ಲಿ ಇವತ್ತು ಆನ್ಲೈನ್ ಕ್ಲಾಸು ಮಾಡ್ತಾರೆ, ಮೊಬೈಲಲ್ಲಿ ಚಿಂತನೆಗಳನ್ನು ಅಲ್ವಾ ಹೆಬ್ಬಾರ ಇದು ಎಲ್ಲವನ್ನೂ ಮಾಡ್ತಾರೆ. ಅದು ಈಗಿನ ಚಿಂತನೆಗಳು. ಮತ್ತು ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿ ಬರೀ ವಿದ್ವಾಂಸರು ಅದನ್ನು ಅವರು ಪಡೀತಾರೆ. ಆದರೆ ಅದರ ಇವತ್ತು ಬೆಳೀತಾ ಇದ್ದಾರೆ. ಹಳೆಬೇರು ಹೊಸ ಚಿಗುರು. ಇವತ್ತು ಶೇಷಾದ್ರಿ ಎಲ್ಲಿದ್ದಾಳೆ? ಏನು ಪೂರ್ಣಿಮಕ್ಕ, ಹೊಸ ಚಿಗುರಿನ ಬಗ್ಗೆ 2 ಮಾತು ಹೇಳಬೇಕಲ್ಲ, ನೀವು ಹೇಳಿಬಿಡಿ. ದಯವಿಟ್ಟು ಈ ಆಸನವನ್ನು ಅಲಂಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಅವಳಿಗೆ ಪರೀಕ್ಷೆ ಇದೆ, ಆದ್ದರಿಂದ ಸ್ವಲ್ಪ ನಾವು ಅರ್ಜೆಂಟಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇವೆ. ಹಾಗೆಯೇ ಸಾಕ್ಷಿಯ ಹೆತ್ತವರು, ವಿಪ್ರ ಸಮಾಗಮ ವೇದಿಕೆಯ ಅಧ್ಯಕ್ಷರು ಶ್ರೀ ಶೇಷಾದ್ರಿ ಭಟ್ ದಯವಿಟ್ಟು ಇಲ್ಲಿ ಜೊತೆಗೂಡಬೇಕು. ಹಾಗೆ ಅವಳ ಅಮ್ಮ ಶಾರದಾ ವಿದ್ಯಾಲಯದಲ್ಲಿ ನೃತ್ಯ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಅವರು ಇಲ್ಲಿ ಬಂದು ಜೊತೆಗೂಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಮನುಷ್ಯನಿಗೆ ವ್ಯಕ್ತಿತ್ವವಾಗಲಿ, ಪ್ರತಿಭೆಯಾಗಲಿ, ಕಲೆಯಾಗಲಿ ಅದನ್ನು ಖರೀದಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದು ಒಂದು ತಂದೆ ತಾಯಿಯರಿಂದ ನಾವು ಪಡೆದು ಬಂದಿರಬೇಕು ಅಥವಾ ಗುರುಗಳಿಂದ ಕಲಿಬೇಕು. ಇಲ್ಲವಾದರೆ ಜನ್ಮಸಿದ್ಧವಾದ ಹಕ್ಕು ಹೇಳಿದಾಗೆ ಅದು ತಾನಾಗೇ ಬರ್ತದೆ. ಸಾಕ್ಷಿಯಲ್ಲಿ ಇದು ಸಾಕ್ಷ್ಯವಾಗಿದೆ, ಅಮ್ಮನ ಹೊಟ್ಟೆಯಲ್ಲಿ ಇರುವಾಗಲೇ ಕಲೆಯನ್ನು ಅವಳು ರೂಢಿಸಿಕೊಂಡವಳು ಎಂದು. ಆ ಹೃದಯ ಆ ನಾದಕ್ಕೆ, ಹೆಜ್ಜೆಗೆ ತಕ್ಕ ಹಾಗೆ ತಾಳ ಹಾಕ್ತಾ ಇತ್ತು ಅಂತ ಹೇಳಿ ನನ್ನ ಅನುಭವ. ಯಾಕೆ ಹೇಳಿದರೆ ಅವಳು ಪಂಚ ಕಲೆಯನ್ನು ಅವಳ ಮೈಗೂಡಿಸಿಕೊಂಡಿದ್ದಾಳೆ.
ನೃತ್ಯದಲ್ಲಿ, ಯಕ್ಷಗಾನದಲ್ಲಿ, ಸಂಗೀತದಲ್ಲಿ, ಕರಾಟೆಯಲ್ಲಿ, ಚಿತ್ರಕಲೆಯಲ್ಲಿ ಎಲ್ಲದರಲ್ಲೂ ಅಷ್ಟು ಪ್ರಬುದ್ಧಳು. ನಾವೆಲ್ಲರೂ ಹೇಳಲಿಕ್ಕುಂಟು ಜಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ನನ್ ಅಂತ ಹೇಳಿ. ಅದಲ್ಲ, ಜಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ಆಲ್ ಅಂತ ಹೇಳೋದು ಇವಳ ಗುರಿ ಅಂತ ಭಾವಿಸ್ತಾ ಇದ್ದೇನೆ. ಸಣ್ಣ ಮಗು ಮೂರನೇ ವರ್ಷದಲ್ಲಿರುವಾಗಲೇ ವೇದಿಕೆಯನ್ನು ಹತ್ತಿ ಆ ಒಂದು ನೃತ್ಯ ಕಲೆಯನ್ನು, ಸಂಗೀತವನ್ನು ಪ್ರಸ್ತುತಪಡಿಸಿದವಳು ಸಾಕ್ಷಿ. ಆ ನಂತರ PUC ತನಕವೂ ಶಾರದಾ ವಿದ್ಯಾಲಯದಲ್ಲಿ ಅವಳ ವಿದ್ಯಾಭ್ಯಾಸ. ಆ ನಂತರದಲ್ಲಿ BBA ವಿದ್ಯಾಭ್ಯಾಸ ಸೇಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಅವಳು ನಿರ್ವಹಿಸ್ತಾ ಇದ್ದಾಳೆ. ಈಗ ಕೊನೆ ವರ್ಷದ BBAಯನ್ನು ಅವಳು ಅಭ್ಯಾಸ ಮಾಡ್ತಾ ಇದ್ದಾಳೆ. ಇವತ್ತು ಅವಳಿಗೆ ಪರೀಕ್ಷೆಯೂ ಉಂಟು. ಆದರೂ ಈ ಒಂದು ಹೊಸ ವರ್ಷದ ನವ ಚೈತನ್ಯದಲ್ಲಿ ತಾನು ಪಾಲ್ಗೊಳ್ಬೇಕು, ನನ್ನ ಜೀವನದಲ್ಲೂ ಒಂದು ಚೈತನ್ಯವನ್ನು ನಾನು ಕಂಡುಕೊಳ್ಬೇಕು ಅಂತ ಹೇಳುವ ಒಂದು ಇಚ್ಛೆಯಿಂದ ಇಲ್ಲಿಗೆ ಪಾಲ್ಗೊಂಡಿದ್ದಾಳೆ ಅಂತ ಹೇಳೋದು ಇದು ಸತ್ಯ. ನೃತ್ಯದಲ್ಲಿ ಇವಳ ಗುರುಗಳು ಬೇರಾರು ಅಲ್ಲ, ತನ್ನ ಅಮ್ಮನೇ ಶುಭಾ ಶೇಷಾದ್ರಿ ಇವರು. ಬರೀ ಭರತನಾಟ್ಯ ಮಾತ್ರವಲ್ಲ, ಜಾನಪದ, ಪಾಶ್ಚಿಮಾತ್ಯ ನೃತ್ಯ ಇದರಲ್ಲೂ ಪರಿಣಿತಳು. ಸಂಗೀತದಲ್ಲೂ ಅಷ್ಟೇ. ಅದರಲ್ಲಿ ತುಂಬ ಡ್ಯಾನ್ಸಿನಲ್ಲಿ ಸೀನಿಯರ್ ಗ್ರೇಡ್ ಮತ್ತು ಮಾಡಿ ಈಗ ವಿದ್ವತ್ವವನ್ನು ಅಭ್ಯಾಸ ಮಾಡ್ತಾ ಇದ್ದಾಳೆ. ಸಂಗೀತದಲ್ಲೂ ಪರಿಣಿತಳು. ಇನ್ನು ಯಕ್ಷಗಾನದಲ್ಲಿ ಸುಮಂಗಲ ರತ್ನಾಕರ್ ಇವರ ಶಿಷ್ಯೆಯಾಗಿ ಅನೇಕಾನೇಕ ವೇದಿಕೆಗಳಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸಿದ್ದಾಳೆ. ಕಿರೀಟ ವೇಷವಾಗಲಿ, ಸ್ತ್ರೀ ವೇಷವಾಗಲಿ, ಪಗಡೆ ವೇಷ ಎಲ್ಲದರಲ್ಲೂ ಅಷ್ಟು ಚೆನ್ನಾಗಿ ಆ ಭಂಗಿಯನ್ನು ನೋಡಿದರೆ ನಾವು ಅವಳನ್ನು ಹೊಗಳಬೇಕು. ಅಂತಹ ಒಂದು ಅಭ್ಯಾಸ ಅವಳದ್ದು. ಇನ್ನು ಕರಾಟೆಯಲ್ಲಿ ರಾಜೇಶ್ ಶೆಟ್ಟಿ ಅಲ್ವಾ, ಅರ್ಜುನ್ ಶೆಟ್ಟಿ ಅವರ ಶಿಷ್ಯೆಯಾಗಿ ಇವಳು ಪರಿಣತಿ ಆಗ್ತಾ ಇದ್ದಾಳೆ. ಚಿತ್ರಕಲೆಯಲ್ಲೂ ಬೇರೆ ಯಾರು ಗುರುಗಳಿಲ್ಲ, ತಾನಾಗಿ ಅದನ್ನು ಅಭ್ಯಾಸ ಮಾಡಿಕೊಂಡು ಅದೆಷ್ಟೋ ಚಿತ್ರಗಳನ್ನು ಬರೆದವಳು ಇವಳು. ಇದೂ ಅಲ್ಲದೆ ಅಯೋಧ್ಯೆಯಲ್ಲಿ 3 ದಿವಸ, ಅಯೋಧ್ಯೆಯ ಪ್ರತಿಷ್ಠಾಪನೆ ಆದ ಮೇಲೆ ಅಲ್ಲಿ 3 ದಿವಸ ಇದ್ದುಕೊಂಡು ತನ್ನ ಕಲಾ ಸೇವೆಯನ್ನು ಶ್ರೀರಾಮನಿಗೆ ಅರ್ಪಿಸಿದವಳು ಸಾಕ್ಷಿ. ಅದರಲ್ಲೂ ಅಮ್ಮನೂ ಭಾಗಿಯಾಗಿದ್ದಾಳೆ. ಶಾಲೆಗಳಲ್ಲೂ ಅಷ್ಟೇ, ಕಾಲೇಜಿನಲ್ಲೂ ಅಷ್ಟೇ ಅನೇಕಾನೇಕ ಪ್ರಶಸ್ತಿಗಳು ವಿವಿಧ ಕ್ಷೇತ್ರದಲ್ಲಿ, ನೃತ್ಯದಲ್ಲಾಗಲಿ, ಯಕ್ಷಗಾನದಲ್ಲಿ, ಚಿತ್ರಕಲೆಯಲ್ಲಾಗಲಿ ಅದೆಷ್ಟೋ ಪ್ರಶಸ್ತಿಗಳನ್ನು, ಬಹುಮಾನಗಳನ್ನು ತನ್ನದಾಗಿಸಿಕೊಂಡಿದ್ದಾಳೆ. ಅದರಲ್ಲಿ ಸಹ ವಿಶೇಷವಾಗಿ ಆಕೆಯ ಪ್ರಶಸ್ತಿ ವಿಪ್ರಕಲಾ ಚೈತನ್ಯ ಬಿರುದು ಅವಳಿಗೆ ದೊರೆತಿದೆ. ನೃತ್ಯಮಣಿ, ನೃತ್ಯ ಅನುಶ್ರುತಿ ಬಿರುದು, ಇದನ್ನು ತನ್ನದಾಗಿಸಿಕೊಂಡವಳು ಸಾಕ್ಷಿ. ಇವಳ ಬಾಳಿನಲ್ಲಿ ಈ ಪಂಚ ಕಲಾ ರತ್ನಗಳು ಇನ್ನಷ್ಟು ಹೆಚ್ಚಾಗಿ ಮೂಡಿಬಂದು ಅವಳ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತಾ, ಪರಾಭವ ನಾಮ ಸಂವತ್ಸರ ಇದರ ಈ ಒಂದು ಶುಭ ಕ್ಷಣದಲ್ಲಿ ಅವಳಿಗೆ ಒಂದು ಒಳ್ಳೆಯ ಹಾರೈಕೆಯನ್ನು ನಾವೆಲ್ಲರೂ ಸೇರಿ ನಮ್ಮ ಆಶೀರ್ವಾದಗಳೊಂದಿಗೆ ಅವಳನ್ನು ಹಾರೈಸುವ ಅಂತ ಹೇಳುತ್ತಾ ಅಭಿನಂದಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಅವಳಿಗೆ ಕಲ್ಕೂರ ಸಿರಿ ಪ್ರಶಸ್ತಿಯನ್ನು ನೀಡಿ ಇವತ್ತು ಅಭಿನಂದಿಸ್ತಾ ಇದ್ದೇವೆ. ಬಂಧುಗಳೇ, ಪರಮ ಪೂಜ್ಯ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರಿಂದ ನಾವೆಲ್ಲ ಅನುಗ್ರಹಿತರು ಅಥವಾ ಅವರ ಚಿಂತನೆಯನ್ನು ಸಮಾಜಕ್ಕೆ ಬಿತ್ತರಿಸುವರು. ಇವತ್ತು ಅವರ ಸಂಸ್ಮರಣೆಯೊಂದಿಗೆ ಪ್ರಸ್ತುತ ಅಯೋಧ್ಯೆಯ ಪೀಠಾಧಿಪತಿಗಳಾದಂಥ ಪೇಜಾವರ ಮಠದ ಯತಿಗಳಾದಂಥ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದನವರ ಮಾರ್ಗದರ್ಶನದೊಂದಿಗೆ ಎಷ್ಟೆಲ್ಲ ಭಾಗ್ಯ ನೋಡಿ. ಮೊನ್ನೆ ಕೋಟಿಕಂಠ ಗೀತ ಗಾಯನ ಅಂತ ಕುತ್ತಿಗೆ ಶ್ರೀಗಳಲ್ಲಿ ಉಡುಪಿ ವಿಜೃಂಭಿಸಿ ನಮ್ಮ ಪ್ರಧಾನಮಂತ್ರಿಯವರೇ ನೆನಪಿಸಿದರು. ಎಲ್ಲದಕ್ಕೂ ಪ್ರೇರಣೆಯ ಆರಂಭ ಅದು ಉಡುಪಿಯ ಶ್ರೀಕೃಷ್ಣ, ಅಂದರೆ ನಮ್ಮ ತವಳವನಾಡು ಮಂಗಳೂರು ಸಹಿತವಾಗಿ. ಆ ಆರಂಭದ ಸ್ಥಳದಿಂದಲೇ ಪೂಜ್ಯ ಪೇಜಾವ ಶ್ರೀಗಳು ವಿಶ್ವತೀರ್ಥ ಶ್ರೀಪಾದಂಗಳವರು ಆವಾಗ ಆ ಕಲ್ಪನೆ, ರಾಮ ಮಂದಿರದ ಕಲ್ಪನೆ ಕೊಟ್ಟದಿದ್ದರೆ ಇವತ್ತು ಸಾಕ್ಷಾತ್ಕಾರ ಆಗಿದೆ. ಆ ಸನಾತನ ಸಂಸ್ಕೃತಿಯ ಪುನರುತ್ಥಾನದ ಸಂಭ್ರಮ ಇವತ್ತು ಕೋಟಿ ಕಂಠದ ಗೀತೆಯೊಂದಿಗೆ ವಿಜೃಂಭಿಸ್ತಾ ಇದೆ. ನಾನು ಇವಾಗ ಶ್ರೀಗಳನ್ನು ನೆನೆಸ್ತಾ ಪ್ರಧಾನಮಂತ್ರಿಗಳ ಚಿಂತನೆಯನ್ನು ಇನ್ನೂ ಮುಂದಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಗೀತೆ ಮಾತ್ರ ಸಾಲದು, 100 ಸಲ ಹೇಳಿದರು. ನಿತ್ಯ ಪಂಚಾಂಗ ಓದಿದ್ರೆ ಮುಂದಿನ ದುರ್ಭಿಕ್ಷೆಯಿಂದ ಪಾರಾಗುವಂಥ ಶಕ್ತಿ ಭಗವಂತ ಕೊಡುತ್ತಾನೆ ಅಂತ. ದುರ್ಭಿಕ್ಷೆ ಯುದ್ಧ ಕಾಲಗೋಳ
ಮಿಸೈಲ್ನ ಮುಖಾಂತರ, ಮೊಬೈಲ್ನ ಮುಖಾಂತರ ಎಲ್ಲಿ ಬಾಂಬ್ ಬೀಳ್ತದೋ ಗೊತ್ತಿಲ್ಲ. ಲೋಕದಲ್ಲಿ ಆಗುವಂಥ ನಿತ್ಯ ಸನ್ನಿವೇಶ ನಾವು ನೋಡ್ತಾ ಇದ್ದೇವೆ. ಲೋಕವೂ ಅದರಿಂದ ಪಾರಾಗಬೇಕು, ನಮ್ಮ ದೇಶವೂ ಪಾರಾಗಬೇಕು, ನಮ್ಮ ಸಮಾಜವೂ ಪಾರಾಗಬೇಕು, ನಮ್ಮ ಊರು ಪಾರಾಗಬೇಕು, ನಾವು ಪಾರಾಗಬೇಕು. ನಮ್ಮನ್ನು ಆಳುವಂಥ ಆ ಎಲ್ಲ ಆಡಳಿತ ಬಂಧುಗಳ ಮನಸ್ಸಿನಲ್ಲಿರುವಂಥ ಕಶ್ಮಲವು ಅದು ನಾಶವಾಗಿ ಒಳ್ಳೆಯ ಚಿಂತನೆ ಅವರಿಂದಲೂ ನಮಗೆ ದೊರಕಬೇಕೆನ್ನುವಂಥ ಸತ್ಚಿಂತನೆಯೊಂದಿಗೆ ಶ್ರೀಗಳ ಮನದಾಳದ ಆಶಯದಂತೆ ಎಲ್ಲ ಆ ಕೃಷ್ಣನ ಮುಖ್ಯ ಪ್ರಾಣ ನೆನೆಸ್ತಾ ಎಲ್ಲ ಸಾನ್ನಿಧ್ಯ ವ್ಯವಸ್ಥೆಯೊಂದಿಗೆ ಆಕೆ ಮುಂದಿನ ತನ್ನ ಬದುಕಿನಲ್ಲಿ ತನ್ನಿಗೆ ಮಾತ್ರ ಬೆಳಕಲ್ಲ, ತನ್ನ ಮನೆಯವರಿಗೆ ಮಾತ್ರ ಬೆಳಕಲ್ಲ, ನಮ್ಮ ಶಾರದಾ ವಿದ್ಯಾಲಯಕ್ಕೆ ಮಾತ್ರ ಬೆಳಕಲ್ಲ, ನಮ್ಮ ದೇಶದ ಬೆಳಕಾಗುವವರೇ ಸಂಸ್ಕೃತಿ ಸಂರಕ್ಷಕರಾಗಿ ಎನ್ನುವ ಸದಾಶಯ ನಮ್ಮೆಲ್ಲರದು ಅಂತ ಹೇಳ್ತಾ, ಎಲ್ಲರೂ ನಂತರ ಪಂಚಾಂಗದೊಂದಿಗೆ ನಿಮಗೆ ಬೇಕಾದದ್ದು ನೀವು ತೋರಿಸಿದರೆ ನಾವು ಅದನ್ನು ಕೊಡ್ತೇವೆ. ಮನೆಗೆ ಫಲವನ್ನು ತೆಗೆದುಕೊಂಡು ಹೋಗ್ಬೋದು. ಮನೆಯದೇ ಹಲಸಿನಕಾಯಿ, ಮನೆಯದೇ ಮಾವಿನಕಾಯಿ, ಕೆಲವು ಹೊರಗಡೆಯಿಂದ ತಂದದ್ದು ತೆಗೆದುಕೊಂಡು ಹೋಗೋಣ, ಪದಾರ್ಥವನ್ನು ಮಾಡೋಣ. ಒಂದೊಂದು ಬುಟ್ಟಿ ಕೊಡುವುದಿಲ್ಲ, ಒಂದೊಂದು ದಯವಿಟ್ಟು ಈ ಸಂಭ್ರಮದಲ್ಲಿ ನಾವು ನೀವೆಲ್ಲ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಡಾಕ್ಟರ್ ಪ್ರಭಾಕರ್ ಜೋಶಿಯವರೇ ಬನ್ನಿ. ಸರ್ವೇಭ್ಯೋ ನಮಃ. ಸೌರಮಾಸ ಯುಗಾದಿ, ಸೌರ ಯುಗಾದಿ, ಸೌರಚಾಂದ್ರಗಳ ತಾವು ಈಗಾಗಲೇ ಬೆಳಿಗ್ಗೆ ಬಂದಿದೆ. ಸೌರ ಹೆಚ್ಚು ಸೈಂಟಿಫಿಕ್, ಚಾಂದ್ರ ಹೆಚ್ಚು ಪ್ರತ್ಯಕ್ಷ. ಪ್ರತ್ಯಕ್ಷ ಇದ್ದರೆ ಚಾಂದ್ರ ಆಳುತ್ತೆ, ಚಂದ್ರನ ಸಣ್ಣದು ದೊಡ್ಡದಾಗುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೌರ ಹೆಚ್ಚು ವೈಜ್ಞಾನಿಕವಾದ, ಎರಡನ್ನೂ ಸರಿ ಮಾಡಿ ಅಧಿಕ ಮಾಸದ ವ್ಯವಸ್ಥೆ ಮಾಡಿ ಸೌರ ಚಾಂದ್ರ, ಈಗ ನಾವು ಚಾಂದ್ರಮಾನ ಅಂತ ಏನು ಹೇಳ್ತೇವೆ ಚಾಂದ್ರಗಳೆಲ್ಲ, ಅದು ಸೌರಮಾನ, ಸೌರ ಚಾಂದ್ರ. ಹಾಗೆ ನಮ್ಮಲ್ಲಿ ಬಹಳ ಹಿಂದಿನ ಲಗದಾಚಾರ್ಯ ಜ್ಯೋತಿಷ ಆಧುನಿಕ ಸಂಶೋಧನೆ ಪ್ರಕಾರವೇ ಕ್ರಿಸ್ತಪೂರ್ವ 2000 ಆಗಲೇ ಹೆಚ್ಚು ಕಡಿಮೆ ರಾಶಿ ಮತ್ತು ಗ್ರಹ ನಕ್ಷತ್ರ ಚಲನೆ ನಿರ್ಣಯ ಆಗಿದೆ. ಜಗತ್ತಿಗೆ ಅಸಾಧಾರಣವಾದ ಗ್ರಹ ನಕ್ಷತ್ರಗಳ ಚಲನೆ ಮತ್ತು ಮಾಸ ರಾಶಿ ವ್ಯವಸ್ಥೆಯನ್ನು ಕೊಟ್ಟದ್ದು ಎರಡು, ಇಂಡಿಯಾ ಮತ್ತು ಪೆಸಿಫಿಕ್, ಎರಡು ದೇಶಗಳು. ಆ ಪರಂಪರೆ ಅವಿಚ್ಛಿನ್ನವಾಗಿ ಇವತ್ತು ನಡ್ಕೊಂಡು ಬಂದಿದ್ರೆ ಪ್ರಾಚೀನ ಕಾಲಗಣನಾ ಪದ್ಧತಿ ಭಾರತ ಮತ್ತು ಚೈನಾ ಎರಡು ದೇಶಗಳಲ್ಲಿ ಮುಖ್ಯವಾಗಿ. ಉಳಿದ ಕಡೆ ಎಲ್ಲ ಬೇರೆ ಆಗಿದೆ, ಆಧುನಿಕವೋ ಇನ್ನೇನೋ ಬಂದಿರ್ಬೋದು. ನಮ್ಮಲ್ಲಿ ಅದಕ್ಕೊಂದು ದೈವಿಕವಾದ ರೂಪವನ್ನು ಕೊಟ್ಟಿದ್ದಾರೆ. ಬಿಸು ಕಣಿ ಬಹಳ ಸುಂದರವಾದ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿರುವ ಪ್ರಸಿದ್ಧ ಕಲ್ಪನೆ. ಕೃಷಿ ಕ್ಷೇತ್ರದ ಮುನ್ನಡೆ ಮತ್ತು ನಮ್ಮ ಬದುಕು ನಿತ್ಯ ನೂತನವಾಗಿ ಕಾಯಿಪಲ್ಯದ ಹಾಗೆ, ಫಲಗಳ ಹಾಗೆ, ರಿನೋವೇಷನ್, ನಿತ್ಯ ಹರಿದ್ವರ್ಣ ಎವರ್ ಗ್ರೀನ್ ಕಲ್ಪನೆಯೊಂದಿಗೆ ಅವುಗಳನ್ನು ನೋಡುವುದು. ಕೆಲವು ಕಡೆ ಕನ್ನಡಿ ಇಡುವ ಕ್ರಮ ಉಂಟು. ಹಾಗೆ ನಮ್ಮ ಅನೇಕ ಸಮಾಜಗಳಲ್ಲಿರುವ ಸುಂದರವಾದ ವ್ಯವಸ್ಥೆ. ಕಲ್ಕೂರು ಯಾವಾಗಲೂ ಕಲ್ಚರ್ ಇನ್ ಆ್ಯಕ್ಷನ್. ನಾವು ತುಂಬ ಜನರು ತುಂಬ ಮಾತಾಡ್ತೇವೆ. ನಾನು ಒಂದು ಅಪಾರ್ಟ್ಮೆಂಟಲ್ಲಿರುವ, ಅದರಿಂದ ಗೋ ಸಂರಕ್ಷಣೆ ವಿಷಯ ನಾನು ಮಾತಾಡ್ತೀನಿ. ನೀನು ಸಾಕ್ಷಿ ಅಂತ ಕೇಳ್ತೇನೆ, ಅದು ಕೇಳ್ತಾರಲ್ಲ, ನಾವೇ ಕೇಳಿಕೊಳ್ಳಿ. ಅಂದರೆ ಸಂಸ್ಕೃತಿ ಬಗ್ಗೆ ನಾವು ತುಂಬ ಮಾತಾಡೋದು ಹೆಚ್ಚಾಗ್ತದೆ. ಸಂಸ್ಕೃತಿ ಆಚರಣೆ ತಾನೇ ಮಾಡಿ, ಖರ್ಚು ಮಾಡಿ, ಇಂಪಾರ್ಟೆಂಟ್. ಖರ್ಚು ಕೂಡ ಇಂಪಾರ್ಟೆಂಟ್. ಕಲ್ಪುರ ಕೈಯಲ್ಲಿ 1 ರೂಪಾಯಿ ನನ್ನ ಬರಲಿಕ್ಕೆ ಕಟ್ಟೋದು. 100ಕ್ಕೂ ಮಿಕ್ಕಿ ವರ್ಷಕ್ಕೆ ಸಮಾರಂಭಗಳನ್ನು ಮಾಡ್ತಾರೆ. ಪ್ರೀತಿಯಿಂದ, ಭಕ್ತಿಯಿಂದ, ಕೆಲವು ಸಲ ಆವೇಶದಿಂದ ಮಾಡ್ತಾರೆ. ಆಚಾರ್ಯರು ವಾದಿರಾಜ ಮಂಟಪ ಅಂತ ಹೇಳ್ತಿದ್ದಾರೆ. ವಾದಿರಾಜರ ನೇರ ಶಿಷ್ಯವರ್ಗಕ್ಕೆ ಸಂಬಂಧಪಟ್ಟವರೇನಲ್ಲ. ಸಮಾಜ ಸುಧಾರಣೆಯಲ್ಲಿ ನಮ್ಮ ಜಿಲ್ಲೆಯಿಂದ, ನಮ್ಮ ತುಳುನಾಡು ಅಥವಾ ಪ್ರದೇಶದಿಂದ ಜಗತ್ತಿಗೆ ದೊಡ್ಡ ಕೊಡುಗಾಗಿ ಸಂದವರು ಮಧ್ವರ ನಂತರ ವಾದಿರಾಜರು. ಮಧ್ವಾಚಾರ್ಯರು ಮೇನ್ಲಿ ಫಿಲಾಸಫರ್, ಅವರು ತತ್ವಜ್ಞ, ದಾರ್ಶನಿಕ. ವಾದಿರಾಜರು ಸಾಮಾಜಿಕತೆ, ಏನೂ ಕೆಲಸ ಎಲ್ಲರೂ ಸಿಕ್ಕಿದ್ರೆ ಅವರ ಜೀವನ ಸುಮ್ಮನೆ ಒಂದು ಪುಟ ಓದಿ ಅದನ್ನು ಕರೆ. 60ಕ್ಕೂ ಮಿಕ್ಕಿದ ಕೃತಿಗಳು, 120 ವರ್ಷ ಆಯುಷ್ಯ, ಅಪಾರವಾದಂತಹ ಸಾಮಾಜಿಕ ಪರಿವರ್ತನೆ, ಅನೇಕ ಕೆಲಸಗಳು. ವಾದಿರಾಜರಲ್ಲದಿದ್ದರೆ ತುಂಬ ಸಂಕ್ಷೇಪವಾಗಿರುವುದಾದರೆ ನಮ್ಮ ದಕ್ಷಿಣ ಕನ್ನಡ, ತುಳುನಾಡು, ಪಶ್ಚಿಮ ಕರಾವಳಿಯ ಸಮಾಜ ಹೀಗೆ ಇರ್ತಿಲ್ಲ, ಬೇರೆ ರೀತಿಯಲ್ಲಿ ಆಗ್ತಿಲ್ಲ. ಅವರ ವಾದಿರಾಜರ ಮಂಟಪ, ವಾದಿರಾಜರ
ಮತ್ತು ಆಚಾರ್ಯ ಮಧ್ವರ ಎರಡೂ ಅಂಶಗಳನ್ನು ತನ್ನಲ್ಲಿ ಇಟ್ಟುಕೊಂಡು ಮರಳಿ ಹುಟ್ಟಿ ಬಂದು ರಾಮಕುಂಜೆಯಿಂದ ರಾಮಜನ್ಮಭೂಮಿವರೆಗೆ ವಿಸ್ತರಿಸಿದ ಒಂದು ನಮ್ಮ ಮಧ್ಯದಲ್ಲಿ ಓಡಾಡಿದ ಸಂತ. ನಾವು ಅವರೊಟ್ಟಿಗೆ ಇದ್ದೆವು, ಮಾತಾಡಿದ್ದೇವೆ ಅನ್ನೋದು ಹೆಮ್ಮೆ. ಪೇಜಾವರ ಶ್ರೀ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದರು ಅವರ ವೇದಿಕೆ ನಿರ್ಮಾಣ ಮಾಡಿ ತಾನು ನಂಬಿದ ತಾನು ಮೆಚ್ಚಿದ ಅನೇಕ ವಿಷಯಗಳು, ರಾಷ್ಟ್ರೀಯತೆ, ಸಂಘ ಪರಿವಾರ, ಪೇಜಾವರ ಸ್ವಾಮಿಗಳ ಚಿಂತನೆ, ಇದನ್ನೆಲ್ಲ ಅಳವಡಿಸಿ ಕಲ್ಕೂರು ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ನಾವು ಕೂಡ ರಿಫ್ಲೆಕ್ಟೆಡ್ ಗ್ಲೋರಿ, ನಾವು ಕೂಡ ಕಲ್ಕೂರು ಪ್ರತಿಷ್ಠಾನದ ಭಾಗ ಅನ್ನೋದು ನಮಗೆ ಹೆಮ್ಮೆ. ನಾವು ಸುಮ್ಮನೆ ನಾವೆಂತ ಮಾಡ್ತಿಲ್ಲ, ನಿಮ್ಮದು ಮಾತ್ರ. ಅವರೊಟ್ಟಿಗೆ ನಾವು ಇರುವುದಂತೆ ಅಂತ ಕಲ್ಕೂರಿಗೆ ಮುಖ್ಯವಾಗಿ ನಿಮ್ಮ ಸಂವತ್ಸರ ಗಣನೆಯಲ್ಲಿ ಪ್ರಭಾಕರ ಅಡಿಗರು ಆಗಲೇ ಪ್ರಸ್ತಾವಿಸಿದ ಹಾಗೆ ಧಾರಾಳವಾಗಿ ಯಾವುದೇ ಅತಿಶಯೋಕ್ತಿ ಇಲ್ಲದೆ ಹೇಳ್ತಾರೆ, ಶತಮಾನ ಭವತಿ. ಸತ್ಕಾರ ಬೇರೆ ಬೇರೆ ಸಂದರ್ಭ ಹುಡುಕಿ ಸನ್ಮಾನ ಮಾಡಲಿಕ್ಕೆ ನಾನು ನನ್ನ ಸಾರ್ವಜನಿಕ ಜೀವನದಲ್ಲಿ ಕಂಡ ಒಂದು ಜನ ಅಂದ್ರೆ ಕಲ್ಪು. ಒಬ್ಬೊಬ್ಬರನ್ನೇ ಕೆಲವು ಸಲ, ಹಲವು ಸಲ ತುಂಬಾ ಮನಸ್ಸು ದೊಡ್ಡದು ಬೇಕು, ವಿಶಾಲವಾಗಿರಲಿ. ಐಟಿಯ ಮೂಲಕ ಬುದ್ಧಿ ಒತ್ತಿದರೆ ಬೇರೆ ಲೋಕದನ್ನೇ ಒಂದು ನಿಮಿಷದಲ್ಲಿ ಕಾಣುವ ವಿಸ್ತಾರ ಬಂದಿರುವಾಗ ಮನುಷ್ಯನ ಮತ್ತು ಮನಸ್ಸು ಯಾವುದೋ ಕಾರಣದಿಂದ ಸಂಕೋಚವಾಗ್ತಾ ಇದೆ. ಇನ್ನು ತುಂಬ ಸೀರಿಯಸ್ ಆಗಿ ಎಂಥದ್ದು ಡೈರೆಕ್ಟ್ ಫೇಸ್ಬುಕ್ ಟಾಕ್, ಎಂಥದ್ದು ಫೇಸ್ ಟು ಫೇಸ್ ಟಾಕಿಂಗ್, ಆರ್ಟಿಫಿಷಿಯಲ್ ಆಯ್ತಾ, ಅದರ ಮೂಲಕ ಮಾತಾಡ್ತಿದ್ದದ್ದು ಎಂಥದ್ದು ಊರಲ್ಲಿ ಮೊದಲು ಒಂದು ವಿಷಯ. ಇದೇ ನಮ್ಮ ಸಣ್ಣ ಬುದ್ಧಿ ಟೆಕ್ನಾಲಜಿಕಲ್ ಜಗತ್ತಿಗೆ ವಿಸ್ತಾರ ಆಗಿದೆ ಅಷ್ಟೇ. ನನಗೆ ಎಷ್ಟು ಸಲ ಹಾಗೆ ಕಾಣ್ತಾ ಇದೆ. ಆ ಮಧ್ಯದಲ್ಲಿ ಕಲ್ಕೂರ್ ಅಂತವರು ಶಾಸ್ತ್ರೀಯತೆಯನ್ನು, ಸನಾತನತೆಯನ್ನು, ನಮ್ಮತನವನ್ನು, ಪ್ರಾದೇಶಿಕತೆಯನ್ನು ಎಲ್ಲ ಉಳಿಸಿಕೊಂಡು ಅವರ ಸಂಸ್ಕೃತಿಯ ನಮಗೆ ಟೋಟಲಿ ಒಂದು ಸ್ವೀಪಿಂಗ್ ಅಲ್ಲ, ಯಾಕಂದ್ರೆ ಇಸ್ತ್ರಿ ಹಾಕಿರಲ್ಲ. ಇಡೀ ಎಲ್ಲ ಪ್ರಾದೇಶಿಕತೆ, ಪ್ರತ್ಯೇಕತೆಯನ್ನು ಇಟ್ಕೊಂಡು ನಾವು ಭಾರತೀಯ ಸಂಸ್ಕೃತಿಯ ದೊಡ್ಡ ವಿಷಯವೇ ಅದು. ದೇವರೊಬ್ಬ ನಾಮ ಹಲವು, ಏಕಂ ಸದ್ವಿಪ್ರ ಅಂತ ಹೇಳಿದಲ್ಲಿಂದಲೇ ಅದು ಈಶ್ವರಲ್ಲ ಅಂತಾರೆ. ಅದು ಬರಬೇಕಾದ್ರೆ ಆ ಸಂಸ್ಕೃತಿಯ ಹಿನ್ನೆಲೆ ಬೇಕು. ಒಂದೇ ಸಲ ಆ ಔದಾರ್ಯ ಬರುತ್ತಿಲ್ಲ. ಅಂತಹ ಔದಾರ್ಯದ ಪ್ರತೀಕವಾಗಿದೆ ವಾದಿರಾಜ ಮಂಟಪ ವಿಶ್ವವಿದ್ಯಾಲಯ ವೇದಿಕೆ. ಅಲ್ಲಿ ನಡೀತಾ ಇರುವ ಬಿಸು ಕಣಿ ಸಂದರ್ಭದಲ್ಲಿ ಸಾಧಕರ ಸನ್ಮಾನ, ಇದಕ್ಕೆಲ್ಲ ಶುಭವನ್ನು ಕೋರಿ ಉಳಿದ ಭಾಷಣವನ್ನು ಬರುವ ವರ್ಷ. ಈ ಒಂದು ಶುಭ ಸಂದರ್ಭದಲ್ಲಿ ಬಹುಮುಖ ಪ್ರತಿಭೆ ಸಾಕ್ಷಿ ಶೇಷಾದ್ರಿ ಇವರಿಗೆ ಕಲ್ಕೂರ ಪ್ರತಿಷ್ಠಾನದಿಂದ ಈಗ ಗೌರವಾರ್ಪಣೆ. ಅಭಿನಂದನಾ ಪತ್ರ. ಪ್ರತಿಷ್ಠಾನ ಶ್ರೀಕೃಷ್ಣ ಸಂಕೀರ್ಣ ಕೊಡಿಯಾಲ್ಬೈ ಮಂಗಳೂರು. ಭರತನಾಟ್ಯ ಬಹುಮುಖ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಕೈಯುತ್ತಿರುವ ಅಸಾಮಾನ್ಯ ಯುವ ಪ್ರತಿಭೆ ಕುಮಾರಿ ಸಾಕ್ಷಿ ಇವರಿಗೆ ಗೌರವ ಪೂರ್ವಕವಾಗಿ ನೀಡಿರುವ ಕಲ್ಕೂರ ಯುವ ಸಿರಿ ಪ್ರಶಸ್ತಿ. ಅಧ್ಯಕ್ಷರು ಶ್ರೀ ಪ್ರದೀಪ ಕುಮಾರ ಕಲ್ಕೂರ. ತಾರೀಕು 15/4/2026 ಬುಧವಾರ. ಸ್ಥಳ ಮಂಜು ಪ್ರಾಸಾದ, ಕದ್ರಿ ಕಂಬಳ, ಮಂಗಳೂರು. ಇವಳ ಪ್ರತಿಭೆಯನ್ನು ಮಂಗಳೂರು ಮಾತ್ರವಲ್ಲ, ಬೆಂಗಳೂರು, ಕೊಯಮತ್ತೂರು, ಹೈದರಾಬಾದ್, ಇತ್ತೀಚೆಗೆ ಅಂಡಮಾನ್ನಲ್ಲೂ ತನ್ನ ನೃತ್ಯವನ್ನು ಪ್ರದರ್ಶಿಸಿ ನೃತ್ಯ ವೈಭವವನ್ನು ಮೆರೆದವರು ಕುಮಾರಿ ಸಾಕ್ಷಿ ಇವರು. ಇವರ ತಂದೆ ಶೇಷಾದ್ರಿ ಭಟ್ ತನ್ನ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಎಲ್ಲ ಜಾತ್ರಾ ಮಹೋತ್ಸವ ಸಂದರ್ಭಗಳಲ್ಲಿ ಬ್ರಹ್ಮಕಲಶೋತ್ಸವ ಉಗ್ರಾಣದ ಒಂದು ಉಸ್ತುವಾರಿಯನ್ನು ಹೆಚ್ಚಾಗಿ ನೋಡಿಕೊಳ್ಳುತ್ತಾ ಇರುವವರು ಶೇಷಾದ್ರಿ ಭಟ್ ಇವರು. ತನ್ನ ಅಮ್ಮನಿಂದ ಪಡೆದಂತಹ ಈ ಕಲಾ ಪ್ರತಿಭೆ ಸಾಕ್ಷಿಯಲ್ಲಿ ಇನ್ನಷ್ಟು ಹೆಚ್ಚಾಗಿ ಮೂಡಿ ಬರಲಿ, ನವ ಚೈತನ್ಯವನ್ನು ಅವಳಿಗೆ ತರಲಿ. ನಾವು ಸಂವತ್ಸರ ಹೋದ ಹಾಗೆ ಸಣ್ಣವರಾಗುವುದಲ್ಲ, ನಮ್ಮ ಘನತೆ ಕೀರ್ತಿ ಇನ್ನಷ್ಟು ಹೆಚ್ಚುತ್ತಾ ಹೋಗುತ್ತದೆ ಅಂತ ಹೇಳುತ್ತಾ ಅವಳಿಗೆ ಅಭಿನಂದನೆಯನ್ನು ನೀಡ್ತಾ ಇದ್ದೇವೆ. ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಪರೀಕ್ಷೆಗೆ ಟೈಮ್ ಅನ್ನು ಬೇಗ ಲಗ್ತದೆ ಅಂತ ಹೊಟ್ಟೆಗೆ ಬನ್ನಿ ಮುರಳಿ. ಇಲ್ಲ ಬಲ ನನ್ನ ಕಡೆ ರಘುರಾಮೇ ಬಡಿ ಮಾಡಿದ್ದಾರೆ. ಇನ್ನೆಂತ ಸುಮಾರು ಜನ ಹಾಗೆ ಕೊಡ್ಬೋದು, ಅದು ಸ್ವಲ್ಪ ಜಾಸ್ತಿ ಬನ್ನಿ.
ಇದು